study is evangelism or introduction to evangelism. ನಾನು ಹೇಳಿದ ಹಾಗೆ ನಮ್ಮ ವಿಷಯ ಸುವಾರ್ತೀಕರಣ ಅಥವಾ ಸುವಾರ್ತೀಕರಣಕ್ಕೋಸ್ಕರವಾಗಿರುವಂತಹ ಪರಿಚಯ. As the basis for our studies during these days, let me bring to your attention one primary passage, the Gospel of Matthew, chapter 28, verse 16 to 20. ನಾನು ಪ್ರಾಥಮಿಕವಾಗಿ ನಿಮ್ಮ ಗಮನವನ್ನ ಈ ಒಂದು ವಿಷಯದ ಪ್ರಾರಂಭಕ್ಕೋಸ್ಕರವಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 16ರಿಂದ 20ನೇ ವಚನದವರೆಗೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. I would ask one of you to kindly read it in Kannada. I won't read it in English to save time. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 16ನೇ ವಚನದಿಂದ 20ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ್ದ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. May God's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. I'll be taking at least 10 classes on this, based on this particular passage under the title Evangelism. ಸುವಾರ್ತೀಕರಣ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ನಿರ್ದಿಷ್ಟವಾದಂತಹ ವಾಕ್ಯ ಭಾಗದಲ್ಲಿ ಕನಿಷ್ಠ ಪಕ್ಷ 10 ತರಗತಿಗಳನ್ನಾದ್ರೂ ನಾನು ತೆಗೆದುಕೊಳ್ಳುತ್ತೇನೆ. This week, God willing, about 5 classes till Friday. ಶುಕ್ರವಾರದವರೆಗೆ ಕರ್ತನ ಚಿತ್ತವಿರುವುದಾದ್ರೆ ನನಗೆ 5 ತರಗತಿಗಳು ಸಿಗುತ್ತವೆ. And the second half of it, probably late November or early December, another 5 classes. ಒಂದು ವೇಳೆ ಕರ್ತನ ಚಿತ್ತವಿರುವುದಾದ್ರೆ ಉಳಿದಂತಹ ಭಾಗ ನವೆಂಬರ್ನ ಕೊನೆಯ ವಾರದಲ್ಲಿ ಆಗ್ಲಿ ಅಥವಾ ಡಿಸೆಂಬರ್ನ ಪ್ರಾರಂಭದಲ್ಲಿ ಆಗ್ಲಿ ಇನ್ನುಳಿದಂತಹ 5 ತರಗತಿಗಳನ್ನ ನಾನು ತೆಗೆದುಕೊಳ್ಳುತ್ತೇನೆ. So those of you want to have a continuity of this study and understand this subject, make sure you attend both this series. ಒಂದು ವೇಳೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಒಂದು ಅಧ್ಯಯನವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಥವಾ ಈ ಅಧ್ಯಯನದ ಮುಂದುವರಿಕೆ ಭಾಗವನ್ನು ಸಹ ನಾವು ತಿಳ್ಕೊಳ್ಬೇಕು ಎಂಬುದಾಗಿರುವಂತಹ ಆಶೆ ಇದ್ದರೆ ಈ 2 ಸರಣಿಯ ಅಧ್ಯಯನಗಳನ್ನ ನೀವು ಹಾಜರಾಗಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Since this is a Bible school class style, it won't be a preachy message as I usually do. ಇದು ಸತ್ಯವೇದದ ಶಾಲೆಯ ಒಂದು ತರಗತಿ ಆಗಿರೋದ್ರಿಂದ ನಾನು ಮಾಡುವ ಹಾಗೆ ಒಂದು ಪ್ರಸಂಗದ ರೀತಿಯಲ್ಲಿ ಇರೋದಿಲ್ಲ. And the first couple of sessions, probably it will be mostly introduction or the introductory means to this particular subject. ಈ ಕೆಲವು ತರಗತಿಗಳು, ಪ್ರಾರಂಭದ ಕೆಲವು ತರಗತಿಗಳು ಈ ವಿಷಯಕ್ಕೋಸ್ಕರವಾಗಿ ಇರುವಂತಹ ಒಂದು ಪರಿಚಯ ಅಥವಾ ಪೀಠಿಕೆ ಆಗಿರುತ್ತವೆ. Evangelism is a major terminology used by all Christians all over the world in different ways. ಸುವಾರ್ತೀಕರಣ ಎನ್ನುವಂತಹ ವಿಷಯವನ್ನ ಲೋಕದಲ್ಲಿರುವಂತಹ ಎಲ್ಲಾ ಕ್ರೈಸ್ತರು ಈ ಒಂದು ಪದ ಪ್ರಯೋಗವನ್ನ ಉಪಯೋಗಿಸುವಂತವರಾಗಿದ್ದಾರೆ. Different people understand it in different ways. ಬೇರೆ ಬೇರೆ ಜನರು ವಿವಿಧವಾದಂತಹ ರೀತಿಗಳಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. But mostly the fundamental basis or the mandate is picked up from this Matthew 28:16 to 20. ಆದ್ರೆ ವಾಸ್ತವಿಕವಾಗಿ ಈ ಒಂದು ಅಧಿಕಾರ ಅಥವಾ ಈ ಒಂದು ಅಪ್ಪಣೆಯು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 16ರಿಂದ 20ನೇ ವಚನದವರೆಗೆ ನಾವು ನೋಡುತ್ತೇವೆ. So before I go into anything else, I just want to first of all present the introduction to this subject. ನಾನು ಯಾವುದೇ ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ವಿಶೇಷವಾಗಿ ಈ ಒಂದು ಅಂಶಕ್ಕೆ ಒಂದು ಪರಿಚಯವನ್ನ ನಿಮಗೆ ಪರಿಚಯಿಸುತ್ತೇನೆ. It is the Lord Jesus Christ who gave the commandment to his disciples to go and make disciples of all the nations. ಇದು ಕರ್ತನಾದಂತಹ ಯೇಸು ಕ್ರಿಸ್ತನು ತಾನೇ ತನ್ನ ಎಲ್ಲಾ ಶಿಷ್ಯರಿಗೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬಂತಹ ಅಪ್ಪಣೆಯನ್ನು ಕೊಟ್ಟನು. Generally, in the Christendom, we call this as the Great Commission. ಸಾಮಾನ್ಯವಾಗಿ ನಮ್ಮ ಕ್ರೈಸ್ತ ಪ್ರಪಂಚದಲ್ಲಿ ಅಥವಾ ಕ್ರೈಸ್ತ ಲೋಕದಲ್ಲಿ ಇದನ್ನ ಮಹದಾಜ್ಞೆ ಎಂಬುದಾಗಿ ನಾವು ಕರೆಯುತ್ತೇವೆ.
Yeah, Mahadagnya or Mahaniyoga, these are the words that has been used there. ಮಹದಾಜ್ಞೆ ಅಥವಾ ಮಹಾ ನಿಯೋಗ ಎಂಬುದಾಗಿರುವಂತಹ ಪದ ಪ್ರಯೋಗಗಳನ್ನ ಅಲ್ಲಿ ಉಪಯೋಗಿಸುತ್ತೇವೆ. Now this word Great Commission is not a direct phrase picked up from the Bible. ಈ ಮಹಾ ನಿಯೋಗ ಎನ್ನುವಂತಹ ಈ ಒಂದು ಪದ ಪ್ರಯೋಗವನ್ನ ನೇರವಾಗಿ ಸತ್ಯವೇದದಿಂದ ಆರಿಸಲ್ಪಟ್ಟಂತಹ ಒಂದು ಪದ ಪ್ರಯೋಗವಲ್ಲ. But generally the evangelicals use this term Great Commission simply because it is a great commandment from the Lord Jesus Christ. ಈ ಮಹಾ ನಿಯೋಗ ಎನ್ನುವಂತಹ ಈ ಪದ ಪ್ರಯೋಗವನ್ನ ಅವರು ಹೇಳುವಂತಹ ವಿಷಯ ಯಾಕೆಂಬುದಾಗಿ ನೋಡುವಾಗ ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಬಂದಂತಹ ಮಹಾ ಆಜ್ಞೆ ಆಗಿರೋದ್ರಿಂದ ಇದನ್ನು ಮಹಾ ನಿಯೋಗ ಎಂಬುದಾಗಿ ಅವರು ಹೇಳುತ್ತಾರೆ. This is more than 2000 years old commandment given by the Lord. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ 2000 ವರ್ಷಗಳ ಹಿಂದೆ ಕೊಡಲ್ಪಟ್ಟಂತಹ ಒಂದು ಆಜ್ಞೆ ಆಗಿದೆ. But even after 2000 years, the spirit, the enthusiasm of this command is still going on with the same spirit. 2000 ವರ್ಷಗಳ ಆದಾಗ್ಯೂ ಸಹ ಆ ಒಂದು ಆತ್ಮನ ಮುಖಾಂತರವಾಗಿ ಆ ಒಂದು ಆತ್ಮ ಅದೇ ರೀತಿಯಾದಂತಹ ರೀತಿಯಲ್ಲಿಯೇ ಅದು ಹೋಗುತ್ತಾ ಇದೆ. When the Lord Jesus Christ gave this commandment to his disciples or entrusted this great commission to his disciples, ಈ ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ಒಂದು ಮಹಾ ನಿಯೋಗವನ್ನು ಕೊಟ್ಟಂತಹ ಸಮಯದಲ್ಲಿ there are only 11 disciples standing around him. ಆತನ ಸುತ್ತಲೂ ಕೇವಲ 11 ಜನ ಶಿಷ್ಯರು ಮಾತ್ರವೇ ನಿಂತಿದ್ದರು. Because out of the 12, Judas had already gone out. 12 ಮಂದಿಯಲ್ಲಿ ಈಗಾಗಲೇ ಯೂದನು ಅವನು ಹೊರಟು ಹೋಗಿದ್ದಾನೆ. And only these 11 were standing there. ಇಲ್ಲಿ 11 ಮಂದಿ ಮಾತ್ರ ನಿಂತಿದ್ದಾರೆ. Later we see they choose Matthias into that place. ನಂತರದಲ್ಲಿ ನಾವು ನೋಡುವಾಗ ಮತ್ತಿಯನನ್ನ ಆ ಒಂದು ಸ್ಥಳದಲ್ಲಿ ಅವರು ಆರಿಸಿಕೊಳ್ಳುತ್ತಾರೆ. Acts chapter 1 verse 15 to 26 we see the details of that. Acts 1 15 to 26. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 15ರಿಂದ 26ನೇ ವಚನದವರೆಗೆ ನಂತರ ನಾವು ಅದನ್ನ ವಿವರವಾಗಿ ನೋಡೋಣ. Yeah, but Matthias was probably chosen to fill up that number and gap. Later we see Apostle Paul also coming into the picture as the apostle. ಒಂದು ವೇಳೆ ಮತ್ತಿಯನು ಆ ಒಂದು ಗ್ಯಾಪ್ ಅನ್ನ ಅಥವಾ ಆ ಒಂದು ಬಿರುಕನ್ನ ತುಂಬಿಸುವುದಕ್ಕೋಸ್ಕರವಾಗಿ ಆರಿಸಲ್ಪಟ್ಟಿರಬಹುದು. ಆದ್ರೆ ಅಪೋಸ್ತಲ ಅಂತ ಪೌಲನು ಸಹ ನಂತರದಲ್ಲಿ ಆ ಒಂದು ಚಿತ್ರದಲ್ಲಿ ಬರುತ್ತಾನೆ. There's a debate even now among the biblical scholars, who is the 12th apostle? Is it Matthias or Paul? ಈಗಲೂ ಸಹ ಸತ್ಯವೇದದ ಪಂಡಿತರು ಮತ್ತಿಯನ ಅಥವಾ ಪೌಲನ 12ನೇ ಅಪೊಸ್ತಲ ಎಂಬುದಾಗಿ ಈಗಲೂ ಕೂಡ ಅವರು ಚರ್ಚೆ ಮಾಡುವಂತವರಾಗಿದ್ದಾರೆ. Now that's not our topic here, but ಆದ್ರೆ ಈ ಸಮಯದಲ್ಲಿ ಅದು ನಮ್ಮ ಒಂದು ವಿಷಯವಲ್ಲ. The Great Commission is the last commandment that the Lord Jesus Christ gave to his disciples. ಕರ್ತನಾದಂತ ಯೇಸು ಕ್ರಿಸ್ತನು ಈ ಮಹಾ ನಿಯೋಗವನ್ನ ಮಹದಾಜ್ಞೆಯಾಗಿ ಕೊನೆಯಾದಂತ ಒಂದು ಆಜ್ಞೆಯಾಗಿ ತನ್ನ ಶಿಷ್ಯರಿಗೆ ಕೊಟ್ಟನು. The last 3.5 years of his life on the earth, he mingled, he moved, he spoke, and he taught his disciples many things. ಕೊನೆಯ 3.5 ವರ್ಷಗಳು ಆತನ ಭೌಮಿಕವಾದಂತಹ ಅಥವಾ ಭೂಮಿಯ ಮೇಲೆ ಸೇವೆ ಮಾಡಿದಂತಹ 3.5 ವರ್ಷಗಳಲ್ಲಿ ಆತನು ತನ್ನ ಶಿಷ್ಯರೊಟ್ಟಿಗಿದ್ದನು, ತನ್ನ ಶಿಷ್ಯರೊಟ್ಟಿಗೆ ಒಡನಾಟದಲ್ಲಿದ್ದನು, ಅವರಿಗೆ ಕಲಿಸಿದನು, ಅವರಿನ್ನು ತರಬೇತಿಗೊಳಿಸಿದನು. But this commandment, the Great Commission that we talk about, is the last commandment he gave to them. ಆದ್ರೆ ನಾವು ಮಾತನಾಡುತ್ತಾ ಇರುವಂತಹ ಮಹಾ ನಿಯೋಗ ಎಂಬುದಾಗಿ ಹೇಳಲ್ಪಟ್ಟಂತಹ ಈ ಒಂದು ಮಹಾ ಆಜ್ಞೆಯನ್ನ ಆತನು ಅಂತ್ಯದಲ್ಲಿ ಕೊಡುತ್ತಾನೆ. Immediately after that commission was given, he was ascended to heaven. That's what we read. ಆ ಒಂದು ಮಹಾ ನಿಯೋಗವನ್ನು ಕೊಟ್ಟಂತ ತಕ್ಷಣವೇ ಆತನು ಆ ಮೇಲಕ್ಕೆ ಏರಿ ಹೋದನೆಂಬುದಾಗಿ ನಾವು ಓದುತ್ತೇವೆ. Acts chapter 1 verse 9 to 11 we read this. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 9ರಿಂದ 11ನೇ ವಚನದವರೆಗೆ ನಾವು ಓದುತ್ತೇವೆ. That after giving this, right before their eyes, he was taken up to heaven. ಆತನು ಇದನ್ನು ಕೊಟ್ಟ ನಂತರವೇ ಆತನು ಪರಲೋಕಕ್ಕೆ ಏರಿ ಹೋದನು. And then immediately in verse 11 itself we read, there is a voice which says, he will come back again. ಮತ್ತೆ 11ನೇ ವಚನದಲ್ಲಿ ನಾವು ಓದುತ್ತೇವೆ, ಮತ್ತೊಂದು ಸ್ವರವು ಬರ್ತದೆ, ಆತನು ಹಾಗೆ ತಿರುಗಿ ಬರ್ತಾನೆ. Now I just want you to very carefully note that
He gave the command and he ascended to heaven. ನೀವು ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆತನು ಆಜ್ಞೆಯನ್ನು ಕೊಟ್ಟು ಆತನು ಮೇಲಕ್ಕೇರಿ ಹೋಗುತ್ತಾನೆ. And then there is a voice that he will come back in the same way. ಮತ್ತೊಂದು ಸ್ವರವು ಕೇಳಿಸಲ್ಪಡ್ತದೆ, ಆತನು ಅದೇ ರೀತಿಯಾಗಿ ತಿರುಗಿ ಬರುತ್ತಾನೆ. So the practical application of this great commission is during this gap of his ascension and return. ಈ ಮಹಾ ನಿಯೋಗದ ಪ್ರಾಯೋಗಿಕವಾದಂತ ಅಳವಡಿಸುವಿಕೆ ಆತನ ಎತ್ತಲ್ಪಡುವಿಕೆ ಮತ್ತು ಆತನ ಬರುವಿಕೆಯ ಮಧ್ಯಂತರದಲ್ಲಿ ಇರುವಂತಹ ಒಂದು ವಿಷಯವಾಗಿದೆ. So when the Lord Jesus Christ even in the examples in the Gospels, he says how the master enters the responsibility to the servants, goes to a far land, he comes back and asks for an account. ಕರ್ತನಾದ ಯೇಸು ಕ್ರಿಸ್ತನು ಆ ಸುವಾರ್ತೆಗಳಲ್ಲಿ ಆತನು ಹೇಳುವಂತಹ ಸಾಮ್ಯಗಳಲ್ಲಿ ಹೇಳುವ ಹಾಗೆ ಒಬ್ಬ ಒಡೆಯನು ಅಥವಾ ಒಬ್ಬ ದಣಿಯು ಆತನು ತನ್ನ ಶಿಷ್ಯರಿಗೆ ಅಥವಾ ತನ್ನ ಸೇವಕರಿಗೆ ಆ ಜವಾಬ್ದಾರಿಗಳನ್ನು ಕೊಟ್ಟು ದೂರ ದೇಶಕ್ಕೆ ಹೋಗಿ ಆತನು ಹಿಂದಿರುಗಿ ಬಂದು ಹೇಗೆ ತನ್ನ ಸೇವಕರಿಗೆ ಲೆಕ್ಕವನ್ನು ಕೇಳುತ್ತಾನೋ. So the same way, he gave the command, he went, and immediately they're telling, the angels are telling, he will come back in the same way. ಆತನು ಆಜ್ಞೆಯನ್ನು ಕೊಟ್ಟು ಆತನು ಹೊರಟು ಹೋದನು, ದೇವದೂತರು ಹೇಳುತ್ತಾ ಇದ್ದಾರೆ, ಆತನು ಅದೇ ರೀತಿಯಲ್ಲಿಯೇ ತಿರುಗಿ ಬರುತ್ತಾನೆ. And when we look into the exact practical time slot to carry out this great commission, ಈ ಮಹಾನ್ ನಿಯೋಗವನ್ನು ಹೊತ್ತುಕೊಂಡು ಹೋಗುವಂತಹ ಆ ಒಂದು ಸಮಯದ ಅವಧಿಯನ್ನು ನಾವು ಸರಿಯಾದಂತಹ ರೀತಿಯಲ್ಲಿ ನೋಡುವಾಗ, from the day the Holy Spirit comes upon them and the church takes its beginning. In Acts chapter 2 we read that. ಅಪೊಸ್ತಲ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದುವ ಹಾಗೆ ಪರಿಶುದ್ಧಾತ್ಮನು ಅವರ ಮೇಲೆ ಬಂದು ಸಭೆಯು ಸ್ಥಾಪನೆಯಾದಂತಹ ಸಮಯದಿಂದ the first gospel message goes out on that day through Peter on the day of Pentecost. ಪಂಚಾಶತ್ತಮ ದಿನದಲ್ಲಿ ಮೊಟ್ಟ ಮೊದಲನೆಯ ಸುವಾರ್ತ ಸಂದೇಶವು ಅಪೊಸ್ತಲನಾದ ಪೇತ್ರನಿಂದ ಅದು ಸಾರಲ್ಪಟ್ಟಿತು. And then in 1 Thessalonians chapter 4 verse 16 and 17, 1 ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ we read that the Lord Jesus Christ will come in the midair and the church, the believers who are alive and those who are dead, will be caught up to meet him in the midair. 4ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುತ್ತಾನೆ ಮತ್ತು ಆತನಲ್ಲಿ ಸತ್ತಂತವರು ಅವರು ಎತ್ತಲ್ಪಡ್ತಾರೆ ಮತ್ತು ಜೀವಿಸುವಂತವರು ಆತನು ಅವರೊಡನೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುತ್ತಾರೆ. So until then this great commission is to be carried out by the church, by the believers, by the disciples. ಆ ಸಮಯದವರೆಗೆ ಈ ಮಹಾನ್ ಯೋಗವನ್ನ ಸಭೆಯ ಮುಖಾಂತರವಾಗಿ ಮತ್ತು ವಿಶ್ವಾಸಿಗಳ ಮುಖಾಂತರವಾಗಿ ಶಿಷ್ಯರ ಮುಖಾಂತರವಾಗಿ ಇದು ನಡೆಸಲ್ಪಡಬೇಕು. I don't know, even in the last moment, we don't know when the trumpet is going to sound. ಆ ಕೊನೆಯ ಕ್ಷಣ ಅಥವಾ ಆ ಒಂದು ತುತ್ತೂರಿಯು ಯಾವಾಗ ಶಬ್ದ ಮಾಡ್ತದೆ ಅಥವಾ ಊದಲ್ಪಡ್ತದೆ ಎಂಬುದಾಗಿ ನಮಗೆ ನಿರ್ದಿಷ್ಟವಾಗಿ ಗೊತ್ತಿಲ್ಲ. Maybe just before that, a moment before that also, maybe somebody will be saved by preaching the gospel. ಆ ತುತ್ತೂರಿ ಓದಲ್ಪಡುವುದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಅಥವಾ ಆ ಕ್ಷಣದಲ್ಲಿಯೇ ಅದಕ್ಕಿಂತ ಮುಂಚಿತವಾದಂತ ಕ್ಷಣದಲ್ಲಿಯೂ ಸಹ ಯಾರಾದ್ರೊಬ್ಬರು ಸುವಾರ್ತೆಗೆ ಪ್ರತಿಕ್ರಿಯಿಸಿ ಕರ್ತನನ್ನು ಅಂಗೀಕಾರ ಮಾಡಬಹುದು. You remember the two criminals on the cross on either side of the Lord Jesus when he was on the cross. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಇದ್ದಂತಹ ಸಮಯದಲ್ಲಿ ಆತನ ಎರಡು ಕಡೆಯಲ್ಲಿ ಇದ್ದಂತಹ ಆ ಕಳ್ಳರನ್ನು ನಿಮಗೆ ನೆನಪಿದೆಯಾ? Now one of them, just before dying, he said, "Remember me when you come in your glory." ಅವರಲ್ಲಿ ಒಬ್ಬನು ಆತನು ಸಾಯುವುದಕ್ಕಿಂತ ಅಥವಾ ಅವನು ಸಾಯುವುದಕ್ಕಿಂತ ಮುಂಚಿತವಾಗಿ ಹೇಳ್ತಾನೆ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. And immediately the Lord said, "Today you shall be with me in paradise." ತಕ್ಷಣವೇ ಕರ್ತನು ಹೇಳುತ್ತಾನೆ, ಈಗಲೇ ಈ ಕ್ಷಣವೇ ನೀನು ನನ್ನೊಂದಿಗೆ ಪರದೈಸಿನಲ್ಲಿರುವಿ. So the Lord can save the people even in the last moment, just before the trumpet sounds. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತುತ್ತೂರಿಯ ಶಬ್ದಕ್ಕಿಂತ ಮುಂಚಿತವಾಗಿ ಕೊನೆಯ ಕ್ಷಣದಲ್ಲಿಯೂ ಸಹ ಜನರನ್ನು ರಕ್ಷಿಸಲಿಕ್ಕೆ ಸಾಧ್ಯ. So when we study this subject, evangelism, ಈ ಸುವಾರ್ತೀಕರಣ ಎನ್ನುವಂತಹ ಈ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡುವಾಗ we should make sure there is no scope for a believer to relax. He has to be always on action in spreading the gospel.
ಒಬ್ಬ ವಿಶ್ವಾಸಿಯು ಆತನ ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯಾದಂತಹ ಮಾರ್ಗವಿಲ್ಲ. ಆತನು ಯಾವಾಗಲೂ ಸಹ ಸುವಾರ್ತೆಯನ್ನು ಸಾರುವುದರಲ್ಲಿ ವ್ಯಸ್ತನಾಗಿರಬೇಕು ಅಥವಾ ಆತುರನಾಗಿರಬೇಕು. So that is few things about the introduction of this commandment. ಈ ಒಂದು ಆಜ್ಞೆಯ ಕುರಿತಾಗಿರುವಂತಹ ಪರಿಚಯದಲ್ಲಿ ಇದು ಕೆಲವು ವಿಷಯಗಳು. Now let me secondly come to the meaning of this commandment. ನಾನು ತಕ್ಷಣವೇ ಈ ಒಂದು ಆಜ್ಞೆಯ ಅರ್ಥಕ್ಕೆ ಬರ್ತೇನೆ. The command includes power and authority entrusted into the hands of the recipients of the command. ಈ ಒಂದು ಆಜ್ಞೆಯನ್ನು ಸ್ವೀಕರಿಸುವಂತವರ ಸ್ವೀಕಾರ ಮಾಡುವಂತವರಲ್ಲಿ ಈ ಒಂದು ಆಜ್ಞೆಯ ಅಧಿಕಾರ ಮತ್ತು ಈ ಒಂದು ಆಜ್ಞೆಯ ಒಂದು ಆಸಕ್ತಿಯು ಸಹ ಒಳಗೊಂಡಿರುವಂತದ್ದಾಗಿದೆ. The Lord Jesus did not say you try to go, if possible you go. No, he said you just go. There is an authority given there. ಕರ್ತನಾದ ಯೇಸು ಕ್ರಿಸ್ತನು ಹೋಗ್ಲಿಕ್ಕೆ ಪ್ರಯತ್ನಿಸ್ರಿ ಅಥವಾ ಆದ್ರೆ ಹೋಗ್ರಿ ಎನ್ನುವಂತಹ ಆಯ್ಕೆಗಳನ್ನು ಕೊಡ್ಲಿಲ್ಲ, ಆತನು ಆಜ್ಞೆಯನ್ನು ಕೊಡುತ್ತಾನೆ. I said we don't read that word Great Commission, the phrase directly in the New Testament. ನಾನು ಹೇಳಿದ ಹಾಗೆ ಈ ಮಹಾನಿಯೋಗ ಎನ್ನುವಂತಹ ಆ ಒಂದು ಪದ ಪ್ರಯೋಗವನ್ನ ನೇರವಾಗಿ ಹೊಸ ಒಡಂಬಡಿಕೆಯಿಂದ ನಾವು ನೋಡುವುದಿಲ್ಲ ಅಥವಾ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ನಾನು ಈಗಾಗಲೇ ಹೇಳಿದ್ದೇನೆ. But a comparative statement we can read in Acts chapter 26 verse 12. ನಾವು ಅದೇ ರೀತಿಯಾದಂತ ಅಥವಾ ಅದಕ್ಕೆ ಹೋಲಿಸಲ್ಪಟ್ಟಂತ ಒಂದು ಹೇಳಿಕೆಯನ್ನ ಅಪೊಸ್ತಲ ಕೃತ್ಯಗಳು ಆಕ್ಟ್ ಚಾಪ್ಟರ್ 26:12. ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಅದನ್ನ ನೋಡಬಹುದು. There Paul talks about one of his experience before he was converted. ಅಪೊಸ್ತಲನಾದ ಪೌಲನು ಆತನು ಮಾನಸಾಂತರ ಹೊಂದುವುದಕ್ಕಿಂತ ಮುಂಚಿತವಾಗಿ ತನ್ನ ಒಂದು ಅನುಭವವನ್ನು ಆತನು ಹೇಳುತ್ತಾನೆ. There he says, ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗ್ತಾ ನಾನು ದಾರಿಯಲ್ಲಿದ್ದಾಗ I journeyed with the authority and commission from the chief priests. ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗ್ತಾ. So in the English translation, that word commission, which is niyoga, that comes in this word. ಇಂಗ್ಲಿಷ್ ಭಾಷಾಂತರದಲ್ಲಿ ನಿಯೋಗ ಎನ್ನುವಂತಹ ಪದ ಪ್ರಯೋಗ ಬರುತ್ತದೆ. Now what is the meaning of that? ಅದರ ಅರ್ಥ ಏನು? He has been officially authorized to go and to accomplish something that has been entrusted to him. ಆತನೊಟ್ಟಿಗೆ ಆಸಕ್ತಿ ವಹಿಸಿರಲ್ಪಟ್ಟಂತಹ ಕೆಲಸವನ್ನ ಆತನು ಮಾಡೋದಕ್ಕೋಸ್ಕರವಾಗಿ ಔದ್ಯೋಗಿಕವಾದಂತಹ ಒಂದು ಅಪ್ಪಣೆ ಅವರಿಗೆ ಕೊಡಲ್ಪಟ್ಟಂತದಾಗಿದೆ. You are not doing it for your own sake. You are doing it because you are sent to do that. ನೀನು ನಿನ್ನಗೋಸ್ಕರವಾಗಿ ಮಾಡುವಂತಹ ವಿಷಯವಲ್ಲ, ನೀನು ಅದನ್ನು ಮಾಡುವುದಕ್ಕೋಸ್ಕರವಾಗಿ ಕಳಿಸಲ್ಪಟ್ಟಂತವನಾಗಿರುತ್ತೆ. So that is the meaning of that. ಅದು ಅದರ ಅರ್ಥವಾಗಿದೆ. So it's a specially authorized and commissioned to carry out a special task on behalf of the appointing authority. ಒಂದು ನಿರ್ದಿಷ್ಟವಾದಂತಹ ಕೆಲಸವನ್ನ ಮಾಡುವುದಕ್ಕೋಸ್ಕರವಾಗಿ ಒಂದು ನಿರ್ದಿಷ್ಟವಾದಂತಹ ಅಧಿಕಾರದೊಂದಿಗೆ ನೀನು ಆ ಒಂದು ಕೆಲಸವನ್ನು ನಿನಗೆ ಆಸಕ್ತಿಯಿಂದ ವಹಿಸಲ್ಪಟ್ಟಂತವರಿಗೋಸ್ಕರವಾಗಿ ಮಾಡುವುದಕ್ಕೆ ನೀನು ಹೋಗ್ತಾ ಇದ್ದಿ. Now what was the commission given by the chief priest to Apostle Paul? ಅಪೊಸ್ತಲನಾದ ಪೌಲನಿಗೆ ಮಹಾಯಾಜಕರು ಕೊಟ್ಟಂತಹ ಆ ಒಂದು ನಿರ್ದಿಷ್ಟವಾದಂತಹ ಉದ್ಯೋಗ ಏನು? He was not an apostle at that time. He was only Saul at that time. ಆ ಸಮಯದಲ್ಲಿ ಆತನು ಅಪೊಸ್ತಲನಾಗಿರ್ಲಿಲ್ಲ, ಆತನು ಒಬ್ಬ ಸೌಲನಾಗಿದ್ದ. He was authorized to go to Damascus and destroy the Christian churches. ಅವನು ದಮಾಸ್ಕಕ್ಕೆ ಹೋಗಿ ಅಲ್ಲಿರುವಂತಹ ಕ್ರೈಸ್ತ ಸಭೆಗಳನ್ನು ಹಾಳು ಮಾಡುವುದಕ್ಕೋಸ್ಕರವಾಗಿ ಆತನಿಗೆ ಒಂದು ಕೆಲಸವು ಕೊಡಲ್ಪಟ್ಟಿತ್ತು. That is the commission given to him. ಅದೇ ಒಂದು ಆಜ್ಞೆ ಅಥವಾ ನಿಯೋಗ ಅವನಿಗೆ ಕೊಡಲ್ಪಟ್ಟಂತದ್ದು. So in the same meaning, the Lord Jesus Christ is authorizing the disciples, the church, to go and build the church or to preach the gospel. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೋಗಿ ಸಭೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ಅಥವಾ ಸುವಾರ್ತೆಯನ್ನು ಸಾರುವಂತಹ ಒಂದು ನಿಯೋಗವನ್ನ ಕೊಟ್ಟಿದ್ದಾನೆ. So the commission is to evangelize the world. ಆ ಒಂದು ನಿಯೋಗ ಏನಂದ್ರೆ ಲೋಕಕ್ಕೆ ಸುವಾರ್ತೀಕರಣ ಮಾಡುವಂತದ್ದು. Now our topic, as I said, is evangelism. ನಾನು ಹೇಳಿದ ಹಾಗೆ ನಮ್ಮ ಒಂದು ವಿಷಯ ಸುವಾರ್ತೀಕರಣ. Evangelism, Swartikarana or Swartha Prasarana, both these words are closer to that.
ಈ ಇವ್ಯಾಂಜಲಿಸಂ ಅಂದ್ರೆ ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎರಡು ರೀತಿಯಾದಂತಹ ಪದಗಳನ್ನು ನೋಡ್ತೇವೆ. Now, evangelism is a noun. ಈ ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ನಾಮಪದವಾಗಿದೆ. And that noun is not found in the Bible directly, evangelism. ಆ ಒಂದು ನಾಮಪದವು ನೇರವಾಗಿ ಸತ್ಯವೇದದಲ್ಲಿ ಕಂಡು ಬರುವುದಿಲ್ಲ, ಈ ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎನ್ನುವಂಥದ್ದು. Then how did that word evangelism come? ಆದ್ರೆ ಆ ಸುವಾರ್ಥ ಪ್ರಸರಣ ಎನ್ನುವಂತಹ ಒಂದು ಪದ ಹೇಗೆ ಬಂತು? Now, if you look into 1 Thessalonians chapter 3 and verse 6, 1 Thessalonians chapter 3 and verse 6. 1 ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಚನವನ್ನ ನಾವು ಓದುವುದಾದ್ರೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ verse 6, no? Yeah, verse 6. 3ನೇ ಅಧ್ಯಾಯ 6ನೇ ವಚನವನ್ನ ನಾವು ಈ ರೀತಿಯಾಗಿ ನಾವು ಓದ್ತೇವೆ. He says the word good news there. ಅಲ್ಲಿ ನಾವು ಶುಭವಾರ್ತೆ ಎನ್ನುವಂತಹ ಪದವನ್ನು ನೋಡ್ತೇವೆ. Yeah, good news. The word good news is used there. ಅಲ್ಲಿ ಶುಭವಾರ್ತೆ ಎಂಬಂತಹ ಪದವನ್ನು ನಾವು ನೋಡ್ತೇವೆ. But now that Timothy has come to us from you and brought us good news from your faith and love. ಇಲ್ಲಿ ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭವಾರ್ತೆಯನ್ನು ಹೇಳಿ. Now the Greek word used for that word good news is evangelize. ಇಲ್ಲಿ ಆ ಒಂದು ಶುಭವಾರ್ತೆ ಎನ್ನುವಂತಹ ಪದಕ್ಕೆ ಗ್ರೀಕ್ ಪದವು ಇವ್ಯಾಂಜಲೈಸ್ ಅಥವಾ ಸುವಾರ್ಥ ಪ್ರಸರಣ ಎನ್ನುವಂತಹ ಒಂದು ಪದ ಪ್ರಯೋಗ ಉಪಯೋಗಿಸಲ್ಪಟ್ಟಿದೆ. The Greek pronunciation is that evangelizo. That means evangelize, not evangelism. ಅಲ್ಲಿ ಆ ಒಂದು ಗ್ರೀಕ್ ನಾಮಪದದಲ್ಲಿ ನೋಡುವಾಗ ಇವ್ಯಾಂಜಲೈಸೋ ಎಂಬುದಾಗಿ ನೋಡುವಾಗ ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣ ಎಂಬುದಾಗಿ ನೋಡ್ತೇವೆ. So evangelism and evangelize, there is a difference. ಸುವಾರ್ಥೀಕರಣ ಅಥವಾ ಸುವಾರ್ಥ ಪ್ರಸರಣದಲ್ಲಿ ಇವೆರಡಕ್ಕೂ ಸಹ ಒಂದು ವ್ಯತ್ಯಾಸ ಇದೆ. It's a bit of grammar. Carefully listen to that. Why I'm telling that? There's a reason for that. ಅದು ಆ ಒಂದು ವ್ಯಾಕರಣವಾಗಿದೆ. ದಯಮಾಡಿ ಗಮನ ಕೊಟ್ಟು ಕೇಳಿ ಯಾಕೆ ನಾನು ಅದನ್ನು ಹೇಳಿದೆ ಎಂಬುದಾಗಿ. Evangelism is noun. ಈ ಸುವಾರ್ಥೀಕರಣ ಎನ್ನುವಂಥದ್ದು ನಾಮಪದ. But evangelize is a verb. ಈ ಸುವಾರ್ಥ ಪ್ರಸರಣೆ ಮಾಡು ಎನ್ನುವಂಥದ್ದು ಅದೊಂದು ಕ್ರಿಯಾಪದ. Yeah, that's the exact word. Prasarana madu or prasarisu. That's prasarisu. Yeah, that's a verb. ಅದೊಂದು ಕ್ರಿಯಾಪದ. Now, what is the difference between the noun and the verb? ಈ ನಾಮಪದ ಮತ್ತು ಕ್ರಿಯಾಪದದ ಮಧ್ಯದಲ್ಲಿ ಇರುವಂತಹ ಒಂದು ವ್ಯತ್ಯಾಸವೇನು? See, when you use the verb, it is practical. You evangelize. ಆ ಒಂದು ಪದವನ್ನು ಉಪಯೋಗಿಸುವಾಗ ಅದು ಪ್ರಾಯೋಗಿಕವಾದಂಥದ್ದು. ನೀನು ಅದನ್ನ ಪ್ರಸರಿಸುತ್ತಾ ಇದ್ದಿ. Or let me put it in my own thinking like this. ನಾನು ನನ್ನದೇ ಆದಂತಹ ಸ್ವಂತ ಆಲೋಚನೆಯಲ್ಲಿ ಈ ರೀತಿಯಾಗಿ ಹೇಳ್ತೇನೆ. Evangelism is theory. Evangelize is practice. ಈ ಇವ್ಯಾಂಜಲಿಸೋ ಎನ್ನುವಂಥದ್ದು ಅದೊಂದು ಥಿಯರಿ ಆಗಿದೆ, ಮತ್ತು ಇವ್ಯಾಂಜಲೈಸ್ ಅಥವಾ ಸ್ವಾರ್ಥ ಪ್ರಸರಣ ಮಾಡುವಂಥದ್ದು ಅದು ಪ್ರಾಯೋಗಿಕವಾದಂತಹ ವಿಷಯವಾಗಿದೆ. So when we talk about evangelism, it is always verb. Practically, you are doing that. It is not just a theory to learn. ಈ ಸ್ವಾರ್ಥ ಪ್ರಸರಣ ಎನ್ನುವುದಾಗಿ ನಾವು ಮಾತನಾಡುವಾಗ ಅದು ನಾವು ಪ್ರಾಯೋಗಿಕವಾಗಿ ಮಾಡುವಂತಹ ವಿಷಯವಾಗಿದೆ ಹೊರತು ಅದು ಥಿಯರಿಯಾಗಿ ಅಥವಾ ಮಾತುಗಳಲ್ಲಿ ಮಾತನಾಡುವಂತಹ ಒಂದು ವಿಷಯವಲ್ಲ. In Acts chapter 21 and verse 8, we read Philip the evangelist. ಅಪೊಸ್ತಲ ಕೃತ್ಯ 21ನೇ ವಚನದ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪನು ಸುವಾರ್ತಿಕನಾದಂತಹ ಫಿಲಿಪ್ಪನು ಸುವಾರ್ತೆಯನ್ನು ಸಾರಿದನು. Then in 2 Timothy chapter 4 and verse 5, we see Paul is telling Timothy, do the work of an evangelist. 2 Timothy chapter 4 verse 5. 2 ತಿಮೋಥಿ 4ನೇ ಅಧ್ಯಾಯದ 5ನೇ ವಚನದಲ್ಲಿ ಅಪೊಸ್ತಲನಾದ ಪೌಲ್ ಹೇಳುತ್ತಾನೆ, ಸುವಾರ್ತೆಯನ್ನು ಸಾರು ಎಂಬುದಾಗಿ. So both these words are taken from the verb evangelize. ಈ ಎರಡು ಪದ ಪ್ರಯೋಗಗಳು ಇವ್ಯಾಂಜಲೈಸ್ ಎನ್ನುವಂತಹ ಸುವಾರ್ಥ ಪ್ರಸರಣ ಮಾಡು ಎನ್ನುವಂತಹ ಕ್ರಿಯಾಪದದಿಂದ ತೆಗೆದುಕೊಳ್ಳಲ್ಪಟ್ಟಂತಹ ಪದಗಳಾಗಿವೆ. So when we talk about evangelism, it is always putting it into practice. That is the main emphasis. ಈ ಸುವಾರ್ಥ ಪ್ರಸರಿಸು ಎಂಬುದಾಗಿರುವಂತಹ ಪದ ಪ್ರಯೋಗದ ಕುರಿತಾಗಿ ನಾವು ಮಾತನಾಡುವಾಗ ಅದನ್ನ ಪ್ರಾಯೋಗಿಕವಾಗಿ ಮಾಡುವಂತಹ ಒಂದು ವಿಷಯ. So evangelist means the preacher of the good news. That's it.
ಸುವಾರ್ತಿಕನು ಎಂಬುದಾಗಿ ಹೇಳುವಾಗ ಸುವಾರ್ತೆಯನ್ನು ಸಾರುವಂತವನು ಅಥವಾ ಸುವಾರ್ತೆಯನ್ನು ಪ್ರಸಂಗಿಸುವಂತನೆಂಬುದಾಗಿ ಅರ್ಥ. So that is the meaning of the word evangelism, the subject that we are studying. ಅದುವೇ ಈ ಸುವಾರ್ಥ ಪ್ರಸರಣ ಅಥವಾ ನಾವು ಕಲಿತಾ ಇರುವಂತಹ ಒಂದು ವಿಷಯವಾಗಿದೆ. Now thirdly, let me come to the authority of this command. ಮೂರನೇದಾಗಿ ನಾನು ಈ ಒಂದು ಆಜ್ಞೆಯ ಅಧಿಕಾರಕ್ಕೆ ಬರ್ತೇನೆ. So there is an authority in this command. ಈ ಒಂದು ಆಜ್ಞೆಯಲ್ಲಿ ಅಧಿಕಾರ ಇದೆ. The same initial word, that verse that we read, Matthew 28 and verse 18. ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದ 18ನೇ ವಚನದ ಪ್ರಾರಂಭದಲ್ಲಿ ಈ ರೀತಿಯಾಗಿ ಅದು ಹೋಗುತ್ತದೆ. All authority has been given to me in heaven and on earth. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. So there is an authority involved in this commandment. ಈ ಒಂದು ಆಜ್ಞೆಯಲ್ಲಿ ಒಂದು ಅಧಿಕಾರ ಒಳಪಟ್ಟಿದೆ. The Lord Jesus here is the appointing authority, no doubt. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಅಧಿಕಾರವನ್ನು ತೋರಿಸುತ್ತಾ ಇದ್ದಾನೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. And he is backed by unlimited authority and universal power. ಮತ್ತು ಆತನಿಗೆ ಅಪರಿಮಿತವಾದಂತಹ ಅಧಿಕಾರ ಮತ್ತು ಒಂದು ಸಾರ್ವತ್ರಿಕವಾದಂತಹ ಒಂದು ಹಕ್ಕನ್ನು ನೋಡ್ತೇವೆ. That is why he says all authority in heaven and on earth. ಆದ್ರಿಂದ ಆತನು ಹೇಳುತ್ತಾನೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. That is why the authority of the Lord Jesus Christ is unlimited and universal in power. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನ ಅಧಿಕಾರವು ಅದು ಅಪರಿಮಿತವಾದದ್ದು ಮತ್ತು ವಿಶ್ವವ್ಯಾಪಿಯಾದಂತಹ ಒಂದು ಅಧಿಕಾರವಾಗಿದೆ. And this authority has been given to him by the Father. ಈ ಒಂದು ಅಧಿಕಾರವು ಆತನಿಗೆ ತಂದೆಯಿಂದ ಕೊಡಲ್ಪಟ್ಟಂತದಾಗಿದೆ. And he has the absolute authority to choose the members of this commission. ಈ ಒಂದು ಮಹಾ ನಿಯೋಗಕ್ಕೆ ಆರಿಸಿಕೊಳ್ಳುವಂತಹ ಎಲ್ಲಾ ಅಧಿಕಾರವನ್ನ ಸಾರ್ವ ಅಧಿಕಾರವು ಆತನಿಗೆ ಕೊಡಲ್ಪಟ್ಟಿದೆ. When the government forms a commission to inquire something or give a report on something, the members of the commission are chosen. ಒಂದು ಸರ್ಕಾರವು ಯಾವುದೋ ಒಂದು ವಿಷಯಕ್ಕೋಸ್ಕರವಾಗಿ ಅಥವಾ ಯಾವುದನ್ನೋ ಅನ್ವೇಷಣೆ ಅಥವಾ ಅವರ ಪರಿಶೀಲನೆಗೋಸ್ಕರವಾಗಿ ಕಳಿಸುವಂತಹ ಒಂದು ನಿಯೋಗಕ್ಕೆ ಕಳಿಸುವಾಗ ಆ ಸರ್ಕಾರಕ್ಕೆ ಅದಕ್ಕೆ ಬೇಕಾದಂತ ಎಲ್ಲಾ ಸದಸ್ಯರನ್ನು ಆರಿಸಿಕೊಳ್ಳುವಂತಹ ಅಧಿಕಾರವಿರುತ್ತದೆ. Now here the Lord Jesus has chosen the members of this commission. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ನಿಯೋಗಕ್ಕೆ ಆ ಜನರನ್ನು ಆರಿಸಿಕೊಂಡಿದ್ದಾನೆ, ಸದಸ್ಯರನ್ನು ಆರಿಸಿಕೊಂಡಿದ್ದಾನೆ. And they have been entrusted with this responsibility. ಅವರಿಗೆ ಈ ಒಂದು ಜವಾಬ್ದಾರಿಯು ಆಸಕ್ತಿ ವಹಿಸಲ್ಪಟ್ಟಿದೆ. So even after his ascension to heaven, it was he that was adding people to the church. ಆತನು ಪರಲೋಕಕ್ಕೆ ಏರಿ ಹೋದ ನಂತರವೂ ಸಹ ಆತನು ತಾನೇ ಜನರನ್ನ ಸಭೆಗೆ ಸೇರಿಸುತ್ತಾ ಇದ್ದಾನೆ. Acts chapter 2 and verse 47 we read that. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದ 47ನೇ ವಚನದಲ್ಲಿ ನಾವು ಆ ವಿಷಯವನ್ನ ನಾವು ನೋಡ್ತೇವೆ. Yeah, the Lord added daily people to the church. ದಿನಾಲು ಸಹ ನಂಬಿಕೆಯಲ್ಲಿ ಇದ್ದಂತವರನ್ನ ಜನರನ್ನ ದೇವರು ಅವರ ಮಂಡಳಿಗೆ ಸೇರಿಸುತ್ತಾ ಬಂದನು. So who is adding to the commission or the church? It is the Lord, not the disciples. ಯಾರು ಸಭೆಗೆ ಸೇರಿಸುತ್ತಾ ಇರುವಂತವರು ನಿಯೋಗಕ್ಕೆ ಸೇರಿಸುತ್ತಾ ಇರೋದೆಂಬುದಾಗಿ ನೋಡುವಾಗ ಅದು ಕರ್ತನು ತಾನೇ ಆಗಿದ್ದಾನೆ ಹೊರತು ಶಿಷ್ಯರಲ್ಲ. The responsibility of the disciples is to go and tell the good news, preach the good news. ಶಿಷ್ಯರ ಜವಾಬ್ದಾರಿಕೆ ಏನೆಂದ್ರೆ ಸುವಾರ್ತೆಯನ್ನು ಸಾರುವಂತದ್ದು, ಸುವಾರ್ತೆಯನ್ನು ಪ್ರಸರಿಸುವಂತದ್ದು. But the obligation to choose them, select them belongs to the Lord. ಆದ್ರೆ ಅವರನ್ನು ಆರಿಸಿಕೊಳ್ಳುವಂತದ್ದು, ಅವರನ್ನು ನೇಮಿಸುವಂತಹ ಕೆಲಸ ಕರ್ತನಿಗೆ ಬಿಟ್ಟಂತದ್ದು. So when we learn the subject evangelism, don't think, oh, I can go and win people and bring them to the church. ಸುವಾರ್ತೀಕರಣದ ವಿಷಯವನ್ನು ನಾವು ಕಲಿಯುವಂತಹ ಸಮಯದಲ್ಲಿ ನೀವೆಂದಿಗೂ ಸಹ ಹೋಗಿ ನಾನು ಜನರನ್ನ ಗೆಲ್ಲಬಹುದು ಎಂಬುದಾಗಿರುವಂತಹ ಆಲೋಚನೆ ಮಾಡಬೇಡಿ. Never ever think like that. You cannot bring anyone and add them to the church. ಎಂದಿಗೂ ಸಹ ನೀವು ಅಂತ ಆಲೋಚನೆ ಇಟ್ಟುಕೊಳ್ಬೇಡ್ರಿ. ಯಾಕೆಂದ್ರೆ ನೀವು ಎಂದಿಗೂ ಸಹ ಯಾರನ್ನು ಸಹ ಗೆದ್ದು ಸಭೆಯಲ್ಲಿ ಸೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. You can only preach the gospel. You can only spread the gospel. Tell them the truth. ನೀವು ಸುವಾರ್ತೆಯನ್ನು ಸಾರಿ ಅವರಿಗೆ ಸತ್ಯವನ್ನು ಮಾತ್ರವೇ ಹೇಳಲಿಕ್ಕೆ ಸಾಧ್ಯ. And he says, the authority is given to me.
ಆತ ಹೇಳ್ತಾನೆ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. And in verse 19 he says, therefore you go and make disciples of all the nations. ಅದಕ್ಕೆ 19ನೇ ವಚನದಲ್ಲಿ ಆತ ಹೇಳ್ತಾನೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. Now what is the meaning of therefore? ಆದ್ದರಿಂದ ಎನ್ನುವಂತ ಅರ್ಥವೇನು? Authority is given to me, therefore you go. ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ. Now some people may ask a logical question here. ಕೆಲವರು ತಾರ್ಕಿಕವಾದಂತಹ ಪ್ರಶ್ನೆಯನ್ನು ನಿಮಗೆ ಕೇಳಬಹುದು. The authority is given to you and why we should go? You go. ಅಧಿಕಾರ ನಿನಗೆ ಕೊಡಲ್ಪಟ್ಟಿದೆ, ನಾವೇ ಯಾಕೆ ಹೋಗ್ಬೇಕು, ನೀನು ಹೋಗು. Now the Lord says, I am with you. ಕರ್ತನು ಹೇಳುತ್ತಾನೆ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. That is the last verse of that passage. I am with you to the end of the ages. ಆತ ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. So there is always the power and the authority when we go. Now the letter of authority, but the person of authority himself is with us. ನಾವು ಹೋಗುವಂತ ಸಮಯದಲ್ಲಿ ಯಾವಾಗಲೂ ಸಹ ಆ ಅಧಿಕಾರ ಮತ್ತು ಅಧಿಕಾರದ ಒಂದು ಪತ್ರವಲ್ಲ, ಆ ಅಧಿಕಾರವುಳ್ಳಂತಹ ವ್ಯಕ್ತಿಯೇ ನಮ್ಮ ಜೊತೆಯಲ್ಲಿದ್ದಾನೆ. Now from Acts chapter 26 we saw how Paul, or formerly Saul, received the letter of authority from the high priest. ನಾವು ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಪೊಸ್ತಲ ಅಂತ ಅಥವಾ ಮುಂಚಿತವಾಗಿ ಸೌಲನಾಗಿದ್ದಂತಹ ವ್ಯಕ್ತಿಯು ಹೇಗೆ ಆ ಒಂದು ಪತ್ರದೊಂದಿಗೆ, ಅಧಿಕಾರದ ಪತ್ರದೊಂದಿಗೆ ಹೋಗುತ್ತಾನೆ ಎಂಬುದಾಗಿ. So anybody catches him, what is the authority? He will show this letter. This is it. ಯಾರಾದ್ರೂ ಆತನನ್ನು ಹಿಡಿದು ನಿನಗೇನು ಅಧಿಕಾರ ಇದ್ರೆ ಅಂದ್ರೆ ಅವ್ರು ಈ ಪತ್ರವನ್ನು ತೋರಿಸ್ತಾನೆ. But in the Great Commission it is not like that. ಆದ್ರೆ ಮಹಾನ್ ಯೋಗದಲ್ಲಿ ಅದು ಹಾಗೆ ಅಲ್ಲ. It is not a letter of commendation, but it is the person himself with me. ಆ ಒಂದು ಆಜ್ಞಾಪಿಸಲ್ಪಟ್ಟಂತ ಅಥವಾ ಆ ಒಂದು ಕಮೆಂಡೇಶನ್ ಒಂದು ಲೆಟರ್ ಅಲ್ಲ, ಅದನ್ನು ಆಜ್ಞಾಪಿಸಿದಂತ ಆಜ್ಞಾಪಕನೇ ಅಧಿಕಾರಿಯೇ ನನ್ನ ಜೊತೆಯಲ್ಲಿದ್ದಾನೆ. So that is the greatest authority that we have. ಅದೇ ನಮಗಿರುವಂತಹ ಮಹಾ ಒಂದು ಶ್ರೇಷ್ಠವಾದಂತ ಅಧಿಕಾರ. So such a great authority is involved in this Great Commission. ಈ ಮಹಾ ನಿಯೋಗದಲ್ಲಿ ಅಂತ ಶ್ರೇಷ್ಠವಾದಂತ ಅಧಿಕಾರವು ಒಳಗೊಂಡಿದೆ. Yes, the greatest and everlasting authority. ಅದು ಮಹತ್ವವಾದಂತದ್ದು ಮತ್ತು ನಿತ್ಯವಾದಂತ ಅಧಿಕಾರವಾಗಿದೆ. In Isaiah chapter 9 and verse 7 we read, Isaiah 9:7. ಯೆಶಾಯನ ಗ್ರಂಥ 9ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ಯೆಶಾಯನ ಗ್ರಂಥ 9ನೇ ಅಧ್ಯಾಯದ 7ನೇ ವಚನ, 9 verse 7. Yeah. 9ನೇ ಅಧ್ಯಾಯದ 7ನೇ ವಚನ. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗುವುದು, ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನು ನೆರವೇರಿಸುವುದು. Yeah. So this authority that Jesus Christ is given is an everlasting authority. The prophets have spoken about him. ಕರ್ತನಾದ ಯೇಸು ಕ್ರಿಸ್ತನು ಕೊಟ್ಟಂತಹ ಈ ಒಂದು ಅಧಿಕಾರವು ಅದು ನಿತ್ಯವಾದಂತ ಅಧಿಕಾರ ಎಂಬುದಾಗಿ ಪ್ರವಾದಿಯು ಮಾತನಾಡಿದ್ದಾನೆ. So that is the authority involved in this commandment. ಈ ಒಂದು ನಿಯೋಗದಲ್ಲಿ ಆ ಒಂದು ಅಧಿಕಾರವು ಒಳಗೊಂಡಿದೆ. So if this authority was not there long back, this evangelistic efforts and works would have been stopped in the world. ಒಂದು ವೇಳೆ ಈ ಒಂದು ಅಧಿಕಾರ ಇಲ್ಲದೆ ಇದ್ರೆ ಎಷ್ಟೋ ವರ್ಷಗಳ ಹಿಂದೆಯೇ ಈ ಸ್ವಾರ್ಥಿಕತ್ವದ ಅಥವಾ ಸ್ವಾರ್ಥ ಪ್ರಸರಣದ ಒಂದು ಕೆಲಸವು ನಿಂತು ಹೋಗುತ್ತಾ ಇತ್ತು. But the Lord is with us. That is the authority. ಆದ್ರೆ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ, ಅದುವೇ ಅಧಿಕಾರ. So in whatever capacity we can get involved in evangelism, let us be involved. The method, it depends on your calling. That is a different thing. ಒಂದು ವೇಳೆ ಯಾವ ರೀತಿಯಲ್ಲಿ ನಾವು ಸುವಾರ್ಥ ಪ್ರಸರಣದಲ್ಲಿ ಒಳಗೊಳ್ಳಬೇಕು ಆ ಎಲ್ಲಾ ವಿಧಗಳಲ್ಲಿ ಸಹ ನಾವು ಒಳಗೊಳ್ಳೋಣ. ಆದ್ರೆ ಅದ ಒಂದು ಮಾದರಿ ನಿಮಗೆ ಬಿಟ್ಟದ್ದು ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟದ್ದು. Now let me come to the fourth aspect in this. ಇಲ್ಲಿರುವಂತಹ 4ನೆಯ ಒಂದು ಪ್ರಮುಖವಾದಂತಹ ದೃಷ್ಟಿಕೋನಕ್ಕೆ ನಾನು ಬರ್ತೇನೆ. The purpose of the command. ಈ ಒಂದು ಆಜ್ಞೆಯ ಉದ್ದೇಶ. When the Lord has given a command, there is always a purpose behind it.
ಕರ್ತನ ಒಂದು ಆಜ್ಞೆಯನ್ನು ಕೊಟ್ಟಂತ ಸಮಯದಲ್ಲಿ ಯಾವಾಗ್ಲೂ ಸಹ ಅದರ ಹಿಂದೆ ಒಂದು ಉದ್ದೇಶ ಇದೆ. It is not just a pastime that he has given. There's a specific purpose behind it. ಆತನು ಸುಮ್ಮನೆ ಹಾಗೆ ಕೊಡ್ಲಿಲ್ಲ, ಆದ್ರೆ ಅದರ ಹಿಂದೆ ಒಂದು ನಿರ್ದಿಷ್ಟವಾದಂತಹ ಒಂದು ಉದ್ದೇಶ ಇದೆ. Matthew 28:19 and 20 when we read, ನಾವು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನವನ್ನು ನಾವು ಓದುವಾಗ, ಆದ್ದರಿಂದ make disciples of all the nations, teaching them to observe all things that I have commanded you. ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. So there is a specific purpose involved in this commandment. ಈ ಒಂದು ಆಜ್ಞೆಯಲ್ಲಿ ಈ ನಿರ್ದಿಷ್ಟವಾದಂತಹ ಉದ್ದೇಶವು ಒಳಗೊಂಡಿದೆ. The ultimate purpose is that all the people of all the nations may come to the knowledge of the saving grace of the Lord. ಇಲ್ಲಿ ಕಟ್ಟ ಕಡೆಯ ಒಂದು ಉದ್ದೇಶವೇನೆಂದ್ರೆ ಎಲ್ಲಾ ದೇಶಗಳ ಜನರು ಅವರು ಕರ್ತನಾದಂತ ಯೇಸು ಕ್ರಿಸ್ತನ ರಕ್ಷಣೆಯ ಜ್ಞಾನಕ್ಕೆ ಸೇರಬೇಕೆಂಬುದೇ. That is very, very important in this purpose. ಈ ಒಂದು ಉದ್ದೇಶದಲ್ಲಿ ಅದು ಬಹಳ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. No, though it is not the preachers or the evangelists who convert the people, the aim is to lead them to the Lord. ಇದು ಒಂದು ವೇಳೆ ಸುವಾರ್ತಿಕರು ಅಥವಾ ಪ್ರಸಂಗಿಗಳು ಒಂದು ವೇಳೆ ಸಾರುವಂತವರಾಗಿದ್ದರೂ ಸಹ ಅದರ ಉದ್ದೇಶ ಅವರನ್ನ ಕರ್ತನ ಕಡೆಗೆ ತಿರುಗಿಸುವಂತದ್ದಾಗಿದೆ. When I come to the second half of this series, I will explain who is an evangelist and what is the role of a evangelist. ನಾನು ಎರಡನೇ ಅರ್ಧಕ್ಕೆ ಬರುವಂತಹ ಸಮಯದಲ್ಲಿ ನಾನು ಅದನ್ನ ಸುವಾರ್ತಿಕನಂದ್ರೆ ಯಾರು ಮತ್ತು ಅದರ ಅವನ ಪಾತ್ರ ಏನೆಂಬುದಾಗಿ ನಾನು ವಿವರಿಸ್ತೇನೆ. But one thing very briefly I would say here, evangelist is not a converter. ಈ ಮತ್ತೊಂದು ವಿಷಯವನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳುವಂತಹ ಮಾತೇನೆಂದ್ರೆ ಸುವಾರ್ತಿಕನೆನ್ನುವಂತವನು ಆತನ ಮಾನಸಾಂತರ ಪಡಿಸುವಂತವನಲ್ಲ. Evangelist is only a proclaimer. ಸುವಾರ್ತಿಕನಂದ್ರೆ ಆತನ ಕೇವಲ ಪ್ರಸರಣ ಮಾಡುವಂತವನು ಮಾತ್ರವೇ. The true converter is God or the Holy Spirit. He is the one who converts people. ನಿಜವಾಗಿ ಮಾನಸಾಂತರ ಮಾಡಿಸುವಂತವರು ದೇವರು ಮತ್ತು ಪರಿಶುದ್ಧಾತ್ಮನ, ಆತನು ತಾನೇ ಮಾಡುವಂತವನಾಗಿದ್ದಾನೆ. So when I speak about evangelism, all of you should do evangelism and do the evangelistic work. ನಾನು ನೀವೆಲ್ಲರೂ ಸಹ ಸುವಾರ್ಥ ಪ್ರಸರಣವನ್ನು ಮಾಡಬೇಕು, ಸುವಾರ್ತೀಕರಣವನ್ನು ಮಾಡಬೇಕೆಂಬುದಾಗಿ ನಾನು ಹೇಳುವಾಗ, sometimes we assess the success of an evangelist based on the number of people that come to the Lord through his message. ಕೆಲವು ಸಾರಿ ಒಬ್ಬ ಸುವಾರ್ತಿಕರ ಸಂದೇಶದ ಮುಖಾಂತರವಾಗಿ ಸಭೆಗೆ ಬರುವಂತಹ ಜನರ ಸಂಖ್ಯೆಗೆ ಅನುಸಾರವಾಗಿ ಆತನ ಸಫಲತೆಯನ್ನ ನಾವು ಎಣಿಸುವಂತವರಾಗಿದ್ದೇವೆ. One evangelist or one family, they go to one village, they stay there for some years, they work very hard, but hardly 2-3 people come to the Lord in 2-3 years. ಒಬ್ಬ ಸುವಾರ್ತಿಕನು ಅಥವಾ ಒಂದು ಕುಟುಂಬವೋ ಒಂದು ಹಳ್ಳಿಗೋ ಅಥವಾ ಒಂದು ಪ್ರದೇಶಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಆತನು ಸೇವೆ ಮಾಡಿದ ನಂತರ ಬಹಳ ಕಷ್ಟಕರವಾಗಿ 2-3 ಜನರು ಕರ್ತನನ್ನು ಕಂಡುಕೊಳ್ಳುತ್ತಾರೆ. Another evangelist goes to a city and he starts his work and big crusade and meeting. 100 people come to the Lord in 1 year. ಒಬ್ಬ ವ್ಯಕ್ತಿ ಹೋಗಿ ದೊಡ್ಡ ಮಹಾನಗರದಲ್ಲಿ ವಾಸ ಮಾಡಿ ದೊಡ್ಡ ದೊಡ್ಡ ಪ್ರಸಂಗಗಳನ್ನ ದೊಡ್ಡ ದೊಡ್ಡ ವಿಶೇಷ ಕೂಟಗಳನ್ನು ಆಯೋಜಿಸಿ ಆತನು ಸುವಾರ್ತೆಯನ್ನು ಸಾರುವಂತ ಸಮಯದಲ್ಲಿ 100 ಜನರು ಬರ್ತಾರೆ. And humanly we say this is a successful evangelist, that evangelist is a failure. ಮಾನಸಿಕವಾಗಿ ನಾವು ಹೇಳುವಂತಹ ವಿಷಯವೇನೆಂದ್ರೆ ಇವನು ಸಫಲನಾದಂತಹ ಒಬ್ಬ ಸುವಾರ್ತಿಕನು, ಆ ಸುವಾರ್ತಿಕನು ಒಬ್ಬ ಸೋತು ಹೋದಂತ ಸುವಾರ್ತಿಕನು. That is not a right thinking in evangelism. ಸುವಾರ್ಥ ಪ್ರಸರಣದಲ್ಲಿ ಅದು ಒಂದು ಸರಿಯಾದಂತಹ ರೀತಿಯಾದಂತಹ ಒಂದು ಆಲೋಚನೆ ಅಲ್ಲ. The second preacher went and preached, 100 people came to the Lord not because he is successful. ಎರಡನೇ ಪ್ರಸಂಗಿ ಹೋಗಿ ಪ್ರಸಂಗ ಮಾಡಿ ಆತನ ಪ್ರಸಂಗದ ಮುಖಾಂತರವಾಗಿ 100 ಜನರು ಬಂದ್ರು, ಆತನ ಒಂದು ಸಾಮರ್ಥ್ಯದಿಂದ ಅಲ್ಲ. God had in his vision, in his plan, more than 100 people who had to come to the Lord in that city, who are already foreordained by the Lord. ಈಗಾಗಲೇ ದೇವರಿಂದ ಮೊದಲೇ ನೇಮಿಸಲ್ಪಟ್ಟಂತಹ 100 ಜನರು ಆ ಪಟ್ಟಣದೊಳಗಿದ್ರು. ಅವರು ಆ ಕರ್ತನ ಬಳಿಗೆ ಬರಬೇಕೆಂಬಂತಹ ಯೋಜನೆ ಮೊದಲೇ ಇತ್ತು. That is why those people came to the Lord. It is not the evangelist skill. ಆ ಒಂದು ಕಾರಣದಿಂದಲೇ ಆ ಜನರು ಬಂದ್ರು. ಇದು ಸುವಾರ್ತಿಕನ ಒಂದು ಚಾಣಾಕ್ಷತನದಿಂದ ಅಲ್ಲ. So the other evangelist who goes to the village and preaches the gospel, ಮತ್ತೊಬ್ಬ ಸುವಾರ್ತಿಕನು ಹೋಗಿ ಒಂದು ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾನೆ. No, in 3 years only 3 people come to the Lord. 3 ವರ್ಷಗಳಲ್ಲಿ ಕೇವಲ 3 ಜನರು ಮಾತ್ರ ಬರುತ್ತಾರೆ. Don't think that he is a failure.
ಆತನೊಬ್ಬ ಸೋತು ಹೋದಂತವನೆಂಬುದಾಗಿ ನೆನೆಸಬೇಡ್ರಿ. See, the true success is to how many people you have effectively communicated the gospel. That is more important. ಆ ನಿಜವಾದಂತಹ ಒಂದು ಸಾಫಲ್ಯ ಏನೆಂಬುದಾಗಿ ನೋಡುವಾಗ ನೀನ್ ನಿಜವಾಗಿಯೂ ಕೂಡ ಎಷ್ಟು ಜನರಿಗೆ ಸುವಾರ್ತೆಯನ್ನ ಬಹಳ ಪ್ರಭಾವವಾಗಿ ತಲುಪಿಸಿದ್ದಿ. How many people have understood what you said? ನೀನು ಹೇಳಿದಂತದನ್ನ ಎಷ್ಟು ಜನರು ಅರ್ಥ ಮಾಡಿಕೊಂಡಿದ್ದಾರೆ? After they understand whether reject it or receive it, that is between them and God. You have nothing to do with that. ಅರ್ಥ ಮಾಡಿಕೊಂಡ ನಂತರ ಅವ್ರು ಸ್ವೀಕರಿಸುವಂತದ್ದು ತಿರಸ್ಕರಿಸುವಂತದ್ದು ಅವರಿಗೆ ಬಿಟ್ಟಂತದ್ದು ದೇವರಿಗೆ ಬಿಟ್ಟಂತದ್ದು, ಅದರಲ್ಲಿ ನೀನು ಏನು ಮಾಡುವಂತದ್ದಿಲ್ಲ. So don't think that you are a failure or you are a success based on that. ಅದರ ಆಧಾರದ ಮೇಲೆ ನೀನು ಸಫಲನಾಗಿದ್ಯೋ ವಿಫಲನಾಗಿದ್ಯೋ ಎಂಬುದಾಗಿ ಆಲೋಚನೆ ಮಾಡುವಂತದ್ದು ಬೇಡ. But when we preach the gospel, our intention, our desire should be, Lord, let them come to the saving grace. ಆದ್ರೆ ಸುವಾರ್ತೆನ ಸಾರುವಂತಹ ಸಮಯದಲ್ಲಿ ನಮ್ಮ ಉದ್ದೇಶ, ನಮ್ಮ ಒಂದು ಆಶೆ, ಕರ್ತನೆ ಅವರು ನಿನ್ನ ಬಳಿಗೆ ಅಥವಾ ಸುವಾರ್ತೆಯ ನಂಬಿಕೆಗೆ ಬರಲಿ ಎಂಬಂತ ಆಶೆ. For that we pray, we preach the gospel. ನಾವು ಅದನ್ನು ಪ್ರಾರ್ಥಿಸಿ ಸುವಾರ್ತೆಯನ್ನು ಸಾರಲಿಕ್ಕೆ ಪ್ರಾರಂಭಿಸ್ತೇವೆ. So the church grows with this process. Sorry, one second please. The church grows with this process of preaching the gospel. ಈ ಒಂದು ಸುವಾರ್ತೆಯ ಪ್ರಸರಣೆಯ ಒಂದು ಪ್ರಕ್ರಿಯೆಯಲ್ಲಿ ಸಭೆಯು ಬೆಳೆಯುವಂತದ್ದಾಗಿರುತ್ತದೆ. Though initially the commandment was received by the 11 disciples, we can see in the Bible a systematic progress of the transmission of this command into the church. ಸುವಾರ್ತೆಯನ್ನ ಶಿಷ್ಯರು ಮಾತ್ರವೇ ಪಡೆದುಕೊಂಡಿದ್ದರೂ ಸಹ ನಂತರದಲ್ಲಿ ನಾವು ನೋಡುವಾಗ ಈ ಸುವಾರ್ತೆ ಪ್ರಸರಣದ ಪ್ರಕ್ರಿಯೆಯಲ್ಲಿಯೇ ಈ ಒಂದು ಕ್ರಮವಾಗಿದ್ದಂತಹ ಈ ಒಂದು ಪ್ರಕ್ರಿಯೆಯಲ್ಲಿಯೇ ಸಭೆಯ ಬೆಳವಣಿಗೆ ಆಗುವಂತದ್ದು ನೋಡ್ತೇವೆ. God has not placed on the earth so many agencies. There is only one agency, the church. ದೇವರು ಈ ಲೋಕದಲ್ಲಿ ಅನೇಕ ರೀತಿಯಾದಂತಹ ಏಜೆನ್ಸಿಗಳಂತ ಮಾಧ್ಯಮಗಳನ್ನು ಇಡ್ಲಿಲ್ಲ, ಒಂದೇ ಒಂದು ಮಾಧ್ಯಮವನ್ನು ಇಟ್ಟಿದ್ದಾನೆ, ಅದು ಸಭೆ ಮಾತ್ರವೇ. So the sole agency to fulfill the Great Commission is the Church of God, which is placed on the earth. No other agency. ಇಡೀ ಒಂದು ನಿಯೋಗದ ಒಂದು ವಿಷಯವನ್ನ ನೆರವೇರಿಸುವಂತದ್ದು ಬೇರೆ ಯಾವುದೇ ರೀತಿಯಾದಂತಹ ಏಜೆನ್ಸಿ ಅಥವಾ ಮಾಧ್ಯಮವೂ ಅಲ್ಲ, ಅದು ಸಭೆ ಮಾತ್ರವೇ ಆಗಿದೆ. So church becomes very important in evangelism. ಆದ್ರಿಂದ ಸುವಾರ್ತಾಕರಣದಲ್ಲಿ ಅಥವಾ ಸುವಾರ್ತೆ ಪ್ರಸರಣದಲ್ಲಿ ಸಭೆಯು ಬಹಳ ಮಹತ್ವವಾದಂತಹ ಪಾತ್ರವನ್ನು ವಹಿಸುವಂತದ್ದಾಗಿದೆ. We have so many evangelistic organizations in the world today. ಸುವಾರ್ತೀಕರಣದ ಅನೇಕ ಸಂಘ ಸಂಸ್ಥೆಗಳು ಈ ದಿನ ಲೋಕದಲ್ಲಿವೆ. They have different names, different registrations. ಅವಕ್ಕೆ ವಿಭಿನ್ನವಾದಂತಹ ಹೆಸರು, ವಿಭಿನ್ನವಾದಂತಹ ನೋಂದಣಿ. Now it's very, very difficult to judge all those things. ಆ ಎಲ್ಲಾ ವಿಷಯಗಳನ್ನ ತೀರ್ಪು ಮಾಡ್ಲಿಕ್ಕೆ ಬಹಳ ಬಹಳ ಕಷ್ಟ. As long as it is the part of a church and they are doing that extended ministry commended by the church, complimenting to the church, okay, we go with it. There is no harm with it. ಒಂದು ವೇಳೆ ಆ ಒಂದು ವಿಷಯಗಳು ಅಥವಾ ಆ ಒಂದು ಸಂಘ ಸಂಸ್ಥೆಗಳು ಸಭೆಯ ಪರವಾಗಿ ಸಭೆಯಿಂದ ಸಭೆಯ ಮುಖಾಂತರವಾಗಿ ಹೋಗಿ ಸೇವೆ ಮಾಡುವಂತದ್ದಾಗಿದ್ದರೆ ಅವುಗಳು ಅಭಿನಂದನೆಗೆ ಅರ್ಹವಾಗಿರುವಂತದ್ದಾಗಿದೆ. But if some organization says, no, we are an independent agency, we have nothing to do with the church, but we are doing evangelism. ಇನ್ನು ಕೆಲವು ಏಜೆನ್ಸಿಗಳು ಹೇಳುವಂತದ್ದೇನೆಂದ್ರೆ, ನಾವು ಸ್ವತಂತ್ರರಾಗಿದ್ದೇವೆ, ನಮ್ಗೆ ಸಭೆಯೊಟ್ಟಿಗೆ ಏನು ಸಹ ಮಾಡ್ಲಿಕ್ಕಿಲ್ಲ, ನಾವು ನಮ್ಮಷ್ಟಕ್ಕೆ ಹೋಗಿ ನಮ್ಮ ಕೆಲಸವನ್ನು ಮಾಡುತ್ತೇವೆ. That is not the biblical method of evangelism. ಅದು ಸುವಾರ್ತಾ ಪ್ರಸರಣದ ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರಮ ಅಲ್ಲವೇ ಅಲ್ಲ. Because progressively when we learn the Bible, we understand ultimately it comes to the church. ಕ್ರಮವಾಗಿ ನಾವು ದೇವರ ವಾಕ್ಯವನ್ನು ಕಲಿಯುವಾಗ ಕಟ್ಟ ಕಡೆಯದಾಗಿ ಆ ಒಂದು ಕೆಲಸ ಸಭೆಗೆ ಬರುವಂತದ್ದಾಗಿದೆ. So church has a big role, a great role in evangelism. ಸಭೆಗೆ ಆ ಸುವಾರ್ತಾ ಪ್ರಸರಣದಲ್ಲಿ ಒಂದು ಶ್ರೇಷ್ಠವಾದಂತಹ ಒಂದು ಪಾತ್ರ ಇದೆ. Earlier I quoted on the day of Pentecost. No, Peter stood up and preached, and more than 3,000 people accepted the Lord on that day. In Acts chapter 2, we read that. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ನಾನು ಈಗಾಗಲೇ ಆ ಒಂದು ವಚನವನ್ನ ನಾನು ನಿಮಗೆ ಹೇಳಿದ್ದೇನೆ. ಪೇತ್ರನು ಪಂಚಾಶತ್ತಮ ದಿನದಲ್ಲಿ ಎದ್ದು ನಿಂತುಕೊಂಡು ಸುವಾರ್ತೆಯನ್ನು ಸಾರಿದಂತಹ ಸಮಯದಲ್ಲಿ ಆ ದಿನ 3,000 ಜನರು ಅವರಲ್ಲಿ ಸೇರಿದ ಅಥವಾ ರಕ್ಷಣೆ ಹೊಂದಿದರು. So what was the first ministry of the church? ಸಭೆಯ ಮೊಟ್ಟ ಮೊದಲನೆಯ ಒಂದು ಸೇವೆ ಅಥವಾ ನಿಯೋಗ ಏನಾಗಿದೆ? It was an evangelistic preaching. ಅದು ಸುವಾರ್ತಾ ಪ್ರಸರಣದ ಅಥವಾ ಸುವಾರ್ತೀಕರಣದ ಒಂದು ಪ್ರಸಂಗವಾಗಿತ್ತು. And today the church is the constitution of disciples
believers brought by the blood of the Lord Jesus Christ. ಈ ದಿನ ಸಭೆಯೇ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ತೊಳೆಯಲ್ಪಟ್ಟಂತಹ ವಿಶ್ವಾಸಿಗಳ ಒಂದು ಸಂವಿಧಾನವಾಗಿದೆ. And each of the believers of the church today has a responsibility to contribute to the evangelism according to his calling. ಆತನ ಪ್ರತಿಯೊಬ್ಬ ವಿಶ್ವಾಸಿಯು ಸಹ ಆತನ ಕರೆಗೆ ಅನುಸಾರವಾಗಿ ಆತನ ಸುವಾರ್ತಾ ಪ್ರಸರಣದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡುವಂತಹ ಹಂಗಿನಲ್ಲಿದ್ದಾನೆ. In Ephesians chapter 4 and verse 11, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ now Paul talks about the gifts given to the church. Some people give the gift to the church. ಪೌಲನು ಸಭೆಗೆ ಕೊಡಲ್ಪಟ್ಟಂತಹ ವರಗಳ ಕುರಿತಾಗಿ ಆತನು ಮಾತನಾಡುವಂತವನಾಗಿದ್ದಾನೆ. He himself gave some to be apostles, some prophets, some evangelists, and some pastors and teachers. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದನು. Now we see apostles, prophets, evangelists, pastors, and teachers. Five names here. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು, ಉಪದೇಶಗಳು 5 ಹೆಸರುಗಳಿವೆ. But if you carefully observe the biblical implications of these 5 categories, ಈ 5 ಉದ್ಯೋಗಗಳ ಅಥವಾ 5 ವಿಷಯಗಳ ಕುರಿತಾಗಿ ನೀವು ದೇವರ ವಾಕ್ಯಕ್ಕನುಸಾರವಾಗಿ ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಗಮನಿಸಿದರೆ, this can be divided into 3 categories. ಇವುಗಳನ್ನ ನಾವು 3 ವಿಭಾಗಗಳಾಗಿ ವಿಂಗಡಿಸಬಹುದು. First, the apostles and prophets. That becomes in 1 category. ಮೊದಲನೇದಾಗಿ ಅಪೊಸ್ತಲರು ಮತ್ತು ಪ್ರವಾದಿಗಳು, ಅದು ಒಂದು ಗುಂಪಿಗೆ ಸೇರುವಂತದ್ದಾಗಿದೆ. The church is built on the foundation of the apostles and prophets. In the book of Ephesians 2:20 we read. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಓದುತ್ತೇವೆ, ಅಪೊಸ್ತಲರು ಮತ್ತು ಪ್ರವಾದಿಗಳೆಂಬಂತ ಅಸ್ತಿವಾರದ ಮೇಲೆ ಸಭೆಯು ಕಟ್ಟಲ್ಪಟ್ಟಿದೆ. So that goes in 1 foundational category. ಅದು ಒಂದು ಅಸ್ತಿವಾರದ ಗುಂಪಾಗಿದೆ. Then when we come to these last 2, pastors and teachers, ಮತ್ತು ಕೊನೆಯ 2 ವಿಷಯಗಳಿಗೆ ನಾವು ಬರುವಾಗ ಸಭಾಪಾಲಕರು ಮತ್ತು ಉಪದೇಶಗಳು, these 2 are the 2 dimensions of 1 ministry. ಇವೆರಡು ಸಹ ಒಂದೇ ಸೇವೆಯ 2 ಭಾಗಗಳಾಗಿರುತ್ತೆ, 2 ಕಡೆಗಳಾಗಿರುತ್ತೆ, 2 ಕೋನಗಳಾಗಿವೆ. That is taking care of the church. ಅದು ಸಭೆಯನ್ನು ಕಾಳಜಿ ವಹಿಸುವಂತಹ ಸಭೆ ಕುರಿತಾಗಿ ಕೊಡಲ್ಪಟ್ಟಂತಹ ಒಂದು ಸೇವೆ. Yeah, nurturing the church or the raising of the church. ಸಭೆಯನ್ನು ಬೆಳೆಸುವಂತದ್ದು ಅಥವಾ ಸಭೆಯನ್ನು ಪೋಷಿಸುವಂತದ್ದು. So the first 2 is 1 category, the last 2 is 1 category. ಮೊದಲ 2 ಭಾಗಗಳು ಒಂದು ಗುಂಪು ಮತ್ತು ಕೊನೆಯ 2 ಭಾಗಗಳು ಒಂದು ಗುಂಪು. In between these 2 stands 1 single gift, evangelist. Did you know? ಇವೆರಡರ ಮಧ್ಯೆ ಒಂದು ವರವು ನಿಂತಿದೆ, ಅದು ಸುವಾರ್ತಿಕತ್ವ. Now what is this evangelist means? ಈ ಸವಾರ್ತಿಕರು ಅಂದ್ರೆ ಅರ್ಥವೇನು? The proclamation of the gospel. ಸುವಾರ್ತೆಯನ್ನು ಪ್ರಸರಣ ಮಾಡುವಂತವರು. Yeah, the apostles and prophets established and gave the gospel. ಅಪೊಸ್ತಲರು ಮತ್ತು ಪ್ರವಾದಿಗಳು ಅವರು ಸ್ಥಾಪಿಸಲ್ಪಟ್ಟವರಾಗಿ ಸುವಾರ್ತೆಯನ್ನು ಕೊಡುವಂತವರಾಗಿದ್ದರು ಅಥವಾ ಕೊಟ್ಟರು. Yeah, the pastors and teachers, they build up the church who came to the Lord through evangelism. ಸುವಾರ್ತೀಕರಣದ ಮುಖಾಂತರವಾಗಿ ಕರ್ತನ ಕಡೆಗೆ ಬಂದಂತಹ ಜನರನ್ನು ಅಥವಾ ಸಭೆಯನ್ನ ಉಪದೇಶಕರು ಅಥವಾ ಸಭಾಪಾಲಕರು ಮತ್ತು ಉಪದೇಶಿಗಳು ಬೆಳೆಸುವಂತವರಾಗಿದ್ದಾರೆ ಅಥವಾ ಪೋಷಿಸುವಂತವರಾಗಿದ್ದಾರೆ. The evangelist is the category who is a link holding these 2 together. ಈ ಇಬ್ಬರನ್ನು ಸಹ ಒಟ್ಟಾಗಿ ಸೇರಿಸುವಂತಹ ಒಂದು ಕೊಂಡಿಯನ್ನ ಈ ಸುವಾರ್ತಿಕನೆಂಬಂತಹ ಅಥವಾ ಸುವಾರ್ತಿಕರೆಂಬಂತಹ ಒಂದು ಗುಂಪು ಅದು ಮಾಡುವಂತದ್ದಾಗಿದೆ. So if your church fails in evangelism, you know, it is 2 different separated things. There is no link, there is no continuity there. ಸಭೆಯು ಸುವಾರ್ತೀಕರಣದಲ್ಲಿ ಸೋತು ಹೋದ್ರೆ ಅದು ಆ ಒಂದು ಕೊಂಡಿಯನ್ನು ಮುರಿಯುವಂತದ್ದಾಗಿದೆ ಹೊರತು ಅದನ್ನು ಎಂದಿಗೂ ಸಹ ಅದರಲ್ಲಿ ಮುಂದುವರಿಯುವಿಕೆಯ ಒಂದು ವಿಷಯ ಇರುವುದಿಲ್ಲ. So that is very very important there. You need to understand that concept there. ಅಲ್ಲಿರುವಂತಹ ಒಂದು ಪರಿಕಲ್ಪನೆಯನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. So therefore today evangelists and evangelism becomes the primary obligation of the church through which the church is planted in many places.
ಆದ್ರಿಂದ ಈ ಸುವಾರ್ತೆ ಅಥವಾ ಸುವಾರ್ಥ ಪ್ರಸರಣ ಎನ್ನುವಂಥದ್ದು ಸಭೆಗೆ ಇರುವಂತಹ ಬಹಳ ಶ್ರೇಷ್ಠವಾದಂತಹ ಒಂದು ಜವಾಬ್ದಾರಿಯಾಗಿದೆ. ಆ ಸಭೆಯು ಆ ಒಂದು ಕೆಲಸವನ್ನು ಮಾಡಬೇಕು. So that is the purpose of this command. ಅದುವೇ ಈ ಒಂದು ಆಜ್ಞೆಯ ಉದ್ದೇಶವಾಗಿದೆ. Bringing people into the church. ಆ ಜನರನ್ನ ಆ ಸಭೆಗೆ ತರುವಂತದ್ದು. Now let me go to the fifth aspect of this command. ಐದನೆಯ ಒಂದು ವಿಷಯಕ್ಕೆ ಒಂದು ವಿಷಯಕ್ಕೆ ನಾವು ಹೋಗೋಣ. The security of the command. ಆ ಒಂದು ಆಜ್ಞೆಯ ಭದ್ರತೆ. The security of the command. ಆಜ್ಞೆಯ ಭದ್ರತೆ. One of the questions often asked is how secure and safe we are when we think about evangelism. ನಾವು ಸುವಾರ್ಥೀಕರಣದ ಕುರಿತಾಗಿ ನಾವು ಆಲೋಚಿಸುವಾಗ ಎಷ್ಟರ ಮಟ್ಟಿಗೆ ನಾವು ಭದ್ರವಾಗಿ ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ಅನೇಕ ಸಾರಿ ಕೇಳಲ್ಪಡುವಂತಹ ಒಂದು ಪ್ರಶ್ನೆ ಇದೆ. Now what does the Bible talk about it? ಅದರ ಕುರಿತಾಗಿ ಸತ್ಯವೇದ ಏನು ಮಾತನಾಡುತ್ತದೆ? How secure and safe we are. ನಾವು ಎಷ್ಟರ ಮಟ್ಟಿಗೆ ಭದ್ರವಾಗಿ ಸುರಕ್ಷಿತವಾಗಿದ್ದೇವೆ. Now in Matthew 28:20 we read, "Lo, I am with you always, even to the end of the age." ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯದ 20ನೇ ವಚನದಲ್ಲಿ ನಾವು ನೋಡುವಾಗ ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು. If you try to understand Matthew 28:18, 19 and 20, ನೀವು ಮತ್ತಾಯ ಸುವಾರ್ತೆ 28ನೇ ಅಧ್ಯಾಯ 18, 19 ಮತ್ತು 20ನೇ ವಚನವನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಿದರೆ, in verse 18 he says, "All authority is given to me." 18ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. The power is there. ಅಲ್ಲಿ ಅಧಿಕಾರ ಎನ್ನುವಂಥದ್ದಿದೆ. And in verse 20 he says, "I am with you." 20ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ. That is the presence. ಅದು ಆತನ ಪ್ರಸನ್ನತೆ. Yeah, he is present with us. He is with us. He goes with us. ಆತನು ಪ್ರಸನ್ನತೆ ನಮ್ಮ ಜೊತೆಯಲ್ಲಿದೆ. ಆತನು ನಮ್ಮೊಂದಿಗಿದ್ದಾನೆ. ಆತನು ನಮ್ಮ ಜೊತೆಯಲ್ಲಿ ಹೋಗುತ್ತಾನೆ. And in between that, verse 19 he says, "Therefore you go." ಮತ್ತು ಅದರ ಮಧ್ಯದಲ್ಲಿ 19ನೇ ವಚನದಲ್ಲಿ ಆತನು ಹೇಳುತ್ತಾನೆ, ಆದ್ದರಿಂದ ನೀವು ಹೊರಟು ಹೋಗಿರಿ. So we are asked to go and preach the gospel. ನಾವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಕೇಳಲ್ಪಟ್ಟಿದ್ದೇವೆ. How safe I am, how secure I am, oh, this is a natural doubt. ನಾನು ಎಷ್ಟು ಭದ್ರವಾಗಿರ್ತೇನೆ, ಎಷ್ಟು ಸುರಕ್ಷಿತವಾಗಿರುತ್ತೇನೆ ಎಂಬಂತದ್ದು ನಮಗಿರುವಂತಹ ಒಂದು ನೈಸರ್ಗಿಕವಾದಂತಹ ಸಂದೇಹ. Now look at the construction of this command, 18, 19 and 20. 18 ಮತ್ತು 19, 20ನೇ ವಚನದಲ್ಲಿ ಇರುವಂತಹ ಈ ಒಂದು ಆಜ್ಞೆಯ ಆ ಒಂದು ಕಠೋಣವನ್ನು ಅಥವಾ ಆ ಒಂದು ರೂಪವನ್ನು ನೋಡ್ರಿ. Verse 18 gives the power. All authority is with me. 18ನೇ ವಚನ ಎಲ್ಲಾ ಅಧಿಕಾರ ಇದೆ ಎಂಬಂತಹ ಒಂದು ಅಧಿಕಾರವನ್ನು ಕೊಡುತ್ತದೆ. Verse 20, the presence is there. I am with you always. ನಾನು ಎಲ್ಲಾ ದಿನ ನಿಮ್ಮ ಸಂಗಡ ಇರುತ್ತೇನೆ ಎಂಬಂತಹ ಆತನ ಪ್ರಸನ್ನತೆನ ಆ 20ನೇ ವಚನದಲ್ಲಿ ಹೇಳ್ತಾನೆ. So the command to go is in between these two. That is, you have the power and the presence, and you are protected from both sides. ನೀವು ಹೊರಟು ಹೋಗಿರಿ ಎಂಬುದಾಗಿರುವಂತಹ ಈ ಒಂದು ಆಜ್ಞೆ, ಅಧಿಕಾರ ಮತ್ತು ಆತನ ಪ್ರಸನ್ನತೆ ನಮ್ಮ ಜೊತೆಗೆ ಎರಡೂ ಸಹ ನಾವು ಹೊರಟು ಹೋಗುವಾಗ ಇವೆರಡೂ ಸಹ ನಮ್ಮ ಜೊತೆಲಿರುವಂತದ್ದಾಗಿದೆ. So that is the security that we have in this command. ಈ ಒಂದು ಆಜ್ಞೆಯಲ್ಲಿ ಆ ಒಂದು ಭದ್ರತೆ, ಸುರಕ್ಷತೆ ನಮ್ಮ ಜೊತೆಗಿದೆ. In Acts chapter 1 and verse 8, the Lord Jesus says, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, "But you shall receive power when the Holy Spirit has come upon you, and you shall be witnesses to me in Jerusalem, in all Judea and Samaria, and to the end of the earth." ಆದ್ರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. When the Holy Spirit comes, you shall receive power. ನೀವು ಪರಿಶುದ್ಧಾತ್ಮನು ಬರುವಾಗ ನೀವು ಬಲವನ್ನು ಹೊಂದುತ್ತೀರಿ. Now who is this Holy Spirit? ಈ ಪರಿಶುದ್ಧಾತ್ಮನು ಯಾರು? He is not a third God. ಅದು ಮೂರನೇ ದೇವರಲ್ಲ. He is God himself. ಆತನು ದೇವರು ತಾನೇ ಆಗಿದ್ದಾನೆ. We are not talking about three different gods when we say Father, Son and the Holy Spirit.
ತಂದೆ ಮಗ ಪರಿಶುದ್ಧಾತ್ಮನ ಎಂಬುದಾಗಿ ಹೇಳುವಾಗ ನಾವು ಮೂರು ವಿಭಿನ್ನವಾದ ದೇವರುಗಳ ಕುರಿತಾಗಿ ನಾವು ಮಾತನಾಡುತ್ತಾ ಇಲ್ಲ. We are only talking about three personality of the same God, one God. ನಾವು ಒಬ್ಬನೇ ದೇವರಾಗಿರುವಂತಹ ಆ ಒಂದೇ ದೇವರಾಗಿರುವಂತಹ ಮೂರು ವ್ಯಕ್ತಿತ್ವಗಳ ಕುರಿತಾಗಿ ನಾವು ಮಾತನಾಡುತ್ತೇವೆ. So when Jesus Christ says all authority is given to me, he is God, there is no doubt. ಕರ್ತನಾದ ಯೇಸು ಕ್ರಿಸ್ತನು ನನಗೆ ಎಲ್ಲಾ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಆತನು ದೇವರು ತಾನೇ ಆಗಿದ್ದಾನೆ, ಯಾವ ಸಂದೇಹವೂ ಇಲ್ಲ. And when the Bible says when the Holy Spirit come upon you, the Holy Spirit is again God. ಆತನು ಹೇಳುವಂತ ಸಮಯದಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರಲಿ ಎಂಬುದಾಗಿ ನಾವು ನೋಡುವಾಗ ಪರಿಶುದ್ಧಾತ್ಮನು ಸಹ ದೇವರಾಗಿದ್ದಾನೆ. So the same power is there in the Holy Spirit. ಅದೇ ಅಧಿಕಾರವು ಪರಿಶುದ್ಧಾತ್ಮನ ಮೇಲೆಯೂ ಸಹ ಇದೆ. So when he says I am with you always, he is with you, within you. He is always with you. There is no moment that you are left alone. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ಹೇಳುವಾಗ ಆತನು ನಿಮ್ಮಲ್ಲಿದ್ದಾನೆ, ನಿಮ್ಮ ಜೊತೆಯಲ್ಲಿದ್ದಾನೆ. ನೀವು ಆತನಿಂದ ಬಿಡಲ್ಪಟ್ಟಂತಹ ಒಂದು ಕ್ಷಣವೂ ಸಹ ಇಲ್ಲ. So go into all the nations and preach the gospel. ಆದ್ರಿಂದ ಎಲ್ಲಾ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ. It is not just one nation, it is everywhere. ಅದು ಒಂದು ಜನಾಂಗ ಅಥವಾ ಒಂದು ಪ್ರದೇಶ ಮಾತ್ರವಲ್ಲ, ಎಲ್ಲಾ ಕಡೆಗೂ ಸಹ ಸುವಾರ್ತೆಯನ್ನು ಸಾರಬೇಕು. Acts 1:8 gives the systematic way of progressing the gospel, advancing the gospel. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಕ್ರಮವಾಗಿ ಆ ಪ್ರಸರಣೆ ಆಗುವಂತಹ ಅಥವಾ ಅದು ಮುಂದುವರಿಯುವಂತಹ ಒಂದು ಸುವಾರ್ತೆಯ ವಿಧವನ್ನು ನೋಡ್ತೇವೆ. In ಜೆರುಸಲೇಮಿನಲ್ಲಿ, in Judea and Samaria, ಯೂದಾಯ ಮತ್ತು ಸಮಾರ್ಯದಲ್ಲಿ, and to the end of the earth, ಮತ್ತು ಭೂಲೋಕದ ಕಟ್ಟ ಕಡೆಯವರೆಗೆ. This is very clearly mentioned. It's a systematic progression of the gospel that is being given there. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಕ್ರಮಬದ್ಧವಾದಂತಹ ಸುವಾರ್ತೆಯ ಮುಂದುವರಿಕೆಯು ಇಲ್ಲಿ ಕೊಡಲ್ಪಟ್ಟಿದೆ. Of course, when we learn the book of Acts, we see how systematically this has been fulfilled. We'll come to that maybe tomorrow later. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಕಲಿಯುವಂತ ಸಮಯದಲ್ಲಿ ಈ ಸುವಾರ್ತೆ ಎಷ್ಟು ಕ್ರಮವಾಗಿ ಅದು ಮುಂದುವರಿತದೆ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ದೇವರ ಚಿತ್ತ ಇರೋದಾದ್ರೆ ನಾಳೆ ಅದನ್ನು ನೋಡಿಕೊಳ್ಳೋಣ. So your surrounding, you are in Jerusalem and surrounding, you be witnesses there first. ನೀನು ಯೆರೂಸಲೇಮಿನಲ್ಲಿಯೂ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿದ್ದಿ, ಮೊದಲು ನೀನು ಅಲ್ಲಿ ಸಾಕ್ಷಿಯಾಗಿ. From there you go out. ಅಲ್ಲಿಂದ ನೀನು ಹೊರಗೆ ಹೋಗು. From there you go to the ends of the earth. ಅಲ್ಲಿಂದ ನೀನು ಲೋಕದ ಕಟ್ಟ ಕಡೆಯವರೆಗೆ ಹೋಗು. So when the Lord Jesus is giving the Great Commission, the whole world is in his purview. ಕರ್ತನಾದ ಯೇಸು ಕ್ರಿಸ್ತನಿಗೆ ಮಹಾ ನಿಯೋಗವನ್ನು ಕೊಡುವಂತಹ ಸಮಯದಲ್ಲಿ ಇಡೀ ಲೋಕವೆಲ್ಲವೂ ಸಹ ಆತನ ದೃಷ್ಟಿಕೋನದಲ್ಲಿದೆ. So how big is this task? ಈ ಒಂದು ಕಾರ್ಯ ಎಷ್ಟು ದೊಡ್ಡದು. You need to understand how big is the world. Then only you will know how big is the task. ಮೊದಲು ನೀನು ಈ ಲೋಕ ಎಷ್ಟು ದೊಡ್ಡದೆಂಬುದಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಗ ಮಾತ್ರವೇ ಈ ಒಂದು ಕಾರ್ಯ, ಈ ಒಂದು ಕೆಲಸ ಎಷ್ಟು ದೊಡ್ಡದೆಂಬುದಾಗಿ ನಿಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. Now, let me just very briefly share in next 5 to 8 minutes the statistics of population and Christianity, and then close today's class, and we'll continue tomorrow. ಮುಂದಿನ 5-10 ನಿಮಿಷಗಳು ಈ ಲೋಕದಲ್ಲಿರುವಂತಹ ಕ್ರೈಸ್ತರು ಈ ಲೋಕದಲ್ಲಿರುವಂತಹ ಒಂದು ಅಂಕಿ ಅಂಶಗಳನ್ನ ನಾನು ಸ್ವಲ್ಪ ಸಮಯ ಹೇಳಿ ಮುಗಿಸ್ತೇನೆ. ಮತ್ತೆ ನಾಳೆ ನಾವು ಮುಂದಕ್ಕೆ ಹೋಗೋಣ. The approximate population of the world is about 7.8 billion in 2020. 2020ನೇ ಇಸ್ವಿಯಲ್ಲಿ ಲೋಕದಲ್ಲಿರುವಂತಹ ಸರಾಸರಿ ಜನಸಂಖ್ಯೆ 7 ಬಿಲಿಯನ್ ಅಥವಾ 7.3 ಬಿಲಿಯನ್ಗಳು. 7.8 ಬಿಲಿಯನ್ಗಳು. Or in Indian language, if you put 780 crores. ಅಥವಾ ಭಾರತೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ 780 ಕೋಟಿ. It's not a small number of people. ಇದೊಂದು ಚಿಕ್ಕ ಸಂಖ್ಯೆಯಲ್ಲಿರುವಂತಹ ಒಂದು ಜನಸಂಖ್ಯೆ ಅಲ್ಲ. 780 crores means, massive. You can't just imagine. That many people are there in the world who needs the gospel. 780 ಜನ ಎಂಬುದಾಗಿ ಹೇಳುವಾಗ ನಾವು ಊಹಿಸಲಿಕ್ಕೂ ಸಹ ಸಾಧ್ಯವಿಲ್ಲ. ಇದು ಬಹಳ ವಿಸ್ತೀರ್ಣವಾದ ದೊಡ್ಡ ಜನಸಮೂಹ. If you divide country wise, well, China stands number 1 at the top. ಒಂದು ವೇಳೆ ಇದನ್ನ ರಾಷ್ಟ್ರವಾಗಿ ವಿಭಾಗಿಸುವುದಾದ್ರೆ ಮೊದಲನೇ ಸ್ಥಾನದಲ್ಲಿ ಚೀನಾ ನಿಂತುಕೊಳ್ಳುತ್ತದೆ.
India is next to that, almost at the verge of overtaking China. ಭಾರತ ದೇಶವು ಅದರ ನಂತರದಲ್ಲಿದೆ, ಆದ್ರೆ ಚೈನಾವನ್ನು ಸಹ ದಾಟಿ ಹೋಗುವಂತಹ ಅಂಚಿನಲ್ಲಿದೆ. And then all other nations like United States, because they have big land area, of course, and the population is massive in the world. ನಂತರ ಸಂಯುಕ್ತ ರಾಷ್ಟ್ರಗಳು, ಅದು ಅದರ ಪ್ರದೇಶವು ಬಹಳ ವಿಸ್ತೀರ್ಣವಾಗಿದೆ, ಆದ್ರೆ ಲೋಕದಲ್ಲಿ ಜನಸಂಖ್ಯೆ ಬಹಳವಾಗಿದೆ. So what can be my contribution and your contribution to this evangelism, to such a massive task? ಈ ಒಂದು ಬಹಳ ವಿಸ್ತೀರ್ಣವಾದಂತಹ ಕಾರ್ಯದಲ್ಲಿ ನನ್ನ ಮತ್ತು ನಿನ್ನ ಒಂದು ಕೊಡುಗೆ ಏನಾಗಿದೆ ಸುವಾರ್ತಾ ಪ್ರಸರಣದಲ್ಲಿ? Christianity as a religion is a single largest religion in the world today. ಈ ಲೋಕದಲ್ಲಿ ಕ್ರೈಸ್ತತ್ವ ಎನ್ನುವಂಥದ್ದು, ಕ್ರೈಸ್ತ ಧರ್ಮ ಎನ್ನುವಂಥದ್ದು ಬಹಳ ವಿಸ್ತೀರ್ಣವಾದಂತಹ, ಲೋಕದಲ್ಲಿಯೇ ಅತಿ ದೊಡ್ಡದಾದಂತಹ ಒಂದು ಧರ್ಮವಾಗಿ ಪರಿಣಮಿಸಿದೆ. It's about 31% of the world populations are Christians. ಈ ಲೋಕದಲ್ಲಿರುವಂತಹ 31% ಜನರು, ಲೋಕದಲ್ಲಿರುವಂತಹ ಜನರು ಕ್ರೈಸ್ತರು ಎಂಬುದಾಗಿ ಹೇಳಲ್ಪಟ್ಟಿದ್ದಾರೆ. In fact, there is a declination in the Christian population year by year. So now it is 31. ಕ್ರೈಸ್ತತ್ವದಲ್ಲಿ ಪ್ರತಿ ವರ್ಷವೂ ಸಹ ಜನಸಂಖ್ಯೆ ಅದು ಕುಗ್ಗುತ್ತಾ ಇದೆ. ಈಗ ಪ್ರಸ್ತುತ ಕಾಲದಲ್ಲಿ 31% And when I say this 31% of the world population is Christians, it includes all type of Christians, including Roman Catholics and all Protestant church and everyone. ಲೋಕದಲ್ಲಿ 31% ಕ್ರೈಸ್ತರು ಇದ್ದಾರೆ ಎಂಬುದಾಗಿ ಹೇಳುವಾಗ ಇದೆಲ್ಲರನ್ನು ಸಹ ಅದು ಒಳಗೊಳ್ಳಂತಾಗಿದೆ. ರೋಮನ್ ಕ್ಯಾಥಲಿಕ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಎಲ್ಲರೂ ಸಹ ಅದರಲ್ಲಿದ್ದಾರೆ. Because that is a religious statistics. ಯಾಕೆಂದ್ರೆ ಅದೊಂದು ಧಾರ್ಮಿಕವಾದಂತಹ ಅಂಕಿಅಂಶ. Now, out of this 31% of the total Christian population in the world, ಈ ಲೋಕದಲ್ಲಿರುವಂತಹ 31% ಕ್ರೈಸ್ತ ಜನಸಂಖ್ಯೆಯಲ್ಲಿ half of them, that is 50% of the 31%, are Roman Catholics. ಆ 31% ಅರ್ಧದಷ್ಟು ಭಾಗ ರೋಮನ್ ಕ್ಯಾಥಲಿಕ್ನವರು. Then remaining 50%, all Protestant churches, whoever claims I'm a Christian, they all are included in that. ಮತ್ತು ಉಳಿದಂತಹ 50% ಭಾಗ ಮಾತ್ರ, ಅಥವಾ ಅರ್ಧ ಭಾಗ ಮಾತ್ರವೇ ಅದರಲ್ಲಿ ಎಲ್ಲರೂ ಸಹ ಸೇರಿಕೊಂಡಿದ್ದಾರೆ, ಕ್ರೈಸ್ತರ ಎಂಬುದಾಗಿ ಹೇಳಿಕೊಳ್ಳುವಂತವರು ಮತ್ತು ಎಲ್ಲರೂ ಸಹ ಅದರಲ್ಲಿದ್ದಾರೆ. So if you truly look into the evangelical churches who preach the gospel, they're just decimals, very small number in the world. ಈ ಸುವಾರ್ತೆಯನ್ನು ಸಾರುವಂತಹ ಸಭೆಗಳೆಂಬುದಾಗಿ ಹೇಳಿಕೊಳ್ಳುವಂತಹ ಸಭೆಗಳನ್ನು ನಾವು ನೋಡುವಾಗ ಅದು ಕೇವಲ ದಶಮಾಂಶಗಳಷ್ಟು ಮಾತ್ರವೇ ಇದೆ, ಬಹಳ ಚಿಕ್ಕದಾದಂತಹ ಸಂಖ್ಯೆಯಲ್ಲಿದೆ. So when you talk about evangelizing the world, it's a big task. ಆ ಲೋಕಕ್ಕೆ ಸುವಾರ್ಥ ಪ್ರಸರಣ ಎಂಬುದಾಗಿ ನಾವು ಮಾತನಾಡುವಾಗ ಅದು ದೊಡ್ಡದಾದಂತಹ ಒಂದು ಕಾರ್ಯವಾಗಿದೆ. 31% Christians as a religion, not all believers. 31% ಎಂಬುದಾಗಿ ಹೇಳುವಾಗ ಕ್ರೈಸ್ತ ಧರ್ಮದ ಕುರಿತಾಗಿ ಎಲ್ಲ ನಿಜವಾದ ಕ್ರೈಸ್ತರಲ್ಲ. 24% of Islam, they're growing. 24% ಇಸ್ಲಾಂ ಧರ್ಮ ಅದು ಬೆಳೀತಾ ಇದೆ. About 16% of Hinduism. ಮತ್ತು 16% ಹಿಂದುತ್ವ. About 7% of Buddhism. ಮತ್ತು 7% ಬೌದ್ಧ ಧರ್ಮ. And one of the growing factor you need to keep in mind is about 14% of secular, non-religious and atheists nowadays, who says no God, no religion. ಮತ್ತು 14% ಬಹಳ ವೇಗವಾಗಿ ಬೆಳೀತಾ ಇರುವಂತಹ, ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಅದು ಒಂದು ಸೆಕ್ಯುಲರ್ ಅಂದ್ರೆ ಲೌಕಿಕವಾದಂತದ್ದು ಮತ್ತು ನಾಸ್ತಿಕತ್ವ ಮತ್ತು ಸಾಮಾಗ್ರಿಕತ್ವದ ಒಂದು ಧರ್ಮ ಎಂಬುದಾಗಿ ನಾವು ಹೇಳ್ಬಹುದು. ನಾಸ್ತಿಕ, ದೇವರಿಲ್ಲ ಎಂಬುದಾಗಿ ಹೇಳುವಂತ. They say no God, no religion, nothing. They're just atheists. ಅವರು ಹೇಳುವಂತದ್ದು ಏನಂದ್ರೆ ದೇವರಿಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. So in such a situation, what is my role in evangelism? ಅಂತಹ ಪರಿಸ್ಥಿತಿಯಲ್ಲಿ ಸುವಾರ್ಥ ಪ್ರಸರಣದಲ್ಲಿ ನನ್ನ ಪಾತ್ರ ಏನು? So let us look into that in the coming days. Practically, how well I can fit into this slot of playing my role as an evangelist. ನಾನೊಬ್ಬ ಸುವಾರ್ಥಿಕನಾಗಿ ಈ ಒಂದು ಆ ವಿಷಯದಲ್ಲಿ ನನ್ನ ಪಾಲನ್ನ ನಾನು ಹೇಗೆ ಕೊಡಬಹುದೆಂಬುದಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡಿಕೊಳ್ಳೋಣ. God bless you. Thank you for this time. We'll continue tomorrow again. ದೇವರ ನಿಮ್ಮನ್ನು ಆಶೀರ್ವದಿಸಲಿ.